ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ಒಳಗ್ಸಿಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿನಿ. ಇನ್ನೊಂದು ಹೊಸ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತು ನಾನು ಯಾವ್ದು ಲೇಔಟ್ ಪ್ರಮೋಷನ್ಗೆ ಬಂದಿಲ್ಲ. ಇದು ಯಾವುದೋ ತರಹದ ಪ್ರಮೋಷನ್ ವಿಡಿಯೋ ಅಲ್ಲ. ಒಂದು ಎಲ್ಲ ಜನತೆಗೂ ಒಂದು ಅವೇರ್ನೆಸ್ ಮೂಡ್ಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮ್ಮೆಲ್ಲರಿಗೂ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಇನ್ಶೂರೆನ್ಸ್ ಬಗ್ಗೆ ನಾನು ಇವತ್ತು ಮಾತಾಡಕ್ ಬಂದಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಲೈಫ್ ಇನ್ಶೂರೆನ್ಸ್ ಬಗ್ಗೆ. ಇನ್ಶೂರೆನ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆ ಈಶ್ವರ್ ಪಾಟೀಲ್ ಸರ್ ಅವರು ಇದ್ದಾರೆ. ಅವ್ರು ಬಂದ್ಬಿಟ್ಟು IRDAI ಸರ್ಟಿಫೈಡ್ ಹಾಗೂ LIC ಇನ್ಶೂರೆನ್ಸ್ ಅಡ್ವೈಸರ್ ಆಗಿರ್ತಾರೆ. ಹಾಗೆ ಮ್ಯೂಚುವಲ್ ಫಂಡ್ MFD ಕೂಡ ಮಾಡಿದ್ದಾರೆ. ನಮ್ಮ ಜೊತೆ ಈಶ್ವರ್ ಪಾಟೀಲ್ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ವೆಲ್ಕಮ್ ಮಾಡೋಣ, ಬನ್ನಿ. ಇವತ್ತು ನಮ್ಮ ಜೊತೆ ಈಶ್ವರ್ ಪಾಟೀಲ್ ಸರ್ ಅವರು ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ತಾವ್ ಹೆಂಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ ಮೇಡಮ್. ನಿಮ್ಮೆಲ್ಲ ವೀಕ್ಷಕರಿಗೆ ಸರ್ ನನ್ನ ಪರವಾಗಿ ಮೊದಲು ಸ್ವಾಗತ ಹೇಳ್ತೀನಿ. ಸರ್ ನಿಮ್ಮ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಸರ್ ನಮ್ಮ ವೀಕ್ಷಕರಿಗೋಸ್ಕರ. ಮೇಡಮ್, ಈಶ್ವರ್ ಪಾಟೀಲ್ ಅಂತ. ಕಳೆದ 9-10 ವರ್ಷಗಳಿಂದ ಇನ್ಶೂರೆನ್ಸ್ ಮತ್ತೆ ಈ ಮ್ಯೂಚುವಲ್ ಫಂಡ್ಸ್ ಈ ತರ ಫಿನಾನ್ಷಿಯಲ್ ಸೆಕ್ಟರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಲ್ಲಿ ನಾನು ಕಳೆದ 9 ಇಯರ್ಸ್ಗಿಂತ ಹೆಚ್ಚು ವರ್ಷಗಳಿಂದ ನಾನು ಇದು ಮಾಡ್ತಾ ಇದ್ದೀನಿ. ಐ ಆಮ್ IRDAI ಸರ್ಟಿಫೈಡ್ ಲೈಫ್ ಇನ್ಶೂರೆನ್ಸ್ ಅಡ್ವೈಸರ್ ಅಂತ ಹೇಳ್ಬೋದು. ಸೊ ಮತ್ತೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಕೂಡ ಅಷ್ಟೇನೆ, ಮ್ಯೂಚುವಲ್ ಫಂಡ್ MFD ಆಗಿ ಕೂಡ ನಾನು ವರ್ಕ್ ಮಾಡ್ತೀನಿ. ಸೊ ಇದು ನನ್ನ ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ಲಾಟ್ ಆಫ್ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಇದ್ದಾರೆ. ಇನ್ಶೂರೆನ್ಸ್ ಕೊಡೋದಷ್ಟೇ ಅಲ್ಲ, ನೆಕ್ಸ್ಟ್ ತುಂಬಾ ಫಾಲೋ ಅಪ್ಸ್ ಗಳು ಇರ್ತದೆ. ಅವ್ರಿಗೆ ಸಾಕಷ್ಟು ಸರ್ವಿಸ್ ಗಳು ಇರುತ್ತೆ. ಅವ್ರನ್ನ ಯಾರನ್ನು ಕೂಡ ಆಫೀಸ್ ವರ್ಗೂ ಕರೆಸ್ದಂಗೆ ಅವ್ರು ಇದ್ದಿರೋ ಜಾಗದಲ್ಲಿ ಕೂಡ ಅವ್ರಿಗೆ ಒಂದು ಸರ್ವಿಸ್ ಅನ್ನು ಮಾಡಿಕೊಡ್ತಾ ಇದ್ದೀರಾ. ಒಂದು ಇವತ್ತು ಮುಖ್ಯವಾದ ಕೆಲಸಕ್ಕೆ ಬಂದಿದ್ದೀರಾ. ನಾವು ನೀವು ಒಂದು ಪಬ್ಲಿಕ್ ಅವೇರ್ನೆಸ್ ಮೂಡಿಸುವಂತ ಒಂದು ಜವಾಬ್ದಾರಿ ಇದೆ. ಸೊ ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಥ್ಯಾಂಕ್ ಯು ಸರ್. ತಾವು ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಯಾಕಂತ ಹೇಳಿದ್ರೆ ತುಂಬಾ ಜನಕ್ಕೆ ಗೊಂದಲ ಇರುತ್ತೆ, ನಾವು ಯಾಕೆ ಇನ್ಶೂರೆನ್ಸ್ ತಗೋಬೇಕು, ಯಾಕೆ ಮಾಡಿಸ್ಕೋಬೇಕು, ಅದರಿಂದ ನಮ್ಗೆ ಬರೋಂತ ಏನು ಬೆನಿಫಿಟ್ಸ್ ಆಗಿರುತ್ತೆ ಅಂತ ಎಷ್ಟೋ ಜನಕ್ಕೆ ಏನು ತಿಳಿದಿರಲ್ಲ ಸರ್. ಇನ್ನು ಅವೇರ್ನೆಸ್ ಬಂದಿಲ್ಲ ಎಷ್ಟೋ ಜನಕ್ಕೆ. ಲಿಮಿಟೆಡ್ ಪೀಪಲ್ಸ್ ಮಾತ್ರ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದಾರೆ. ಅದರಿಂದ ನಮ್ಗೆ ಏನ್ ಬೆನಿಫಿಟ್ ಆಗುತ್ತೆ, ನಮ್ಗೆ ಅಂತಲ್ಲ, ನೆಕ್ಸ್ಟ್ ನಮ್ಮ ಫ್ಯಾಮಿಲಿಗೆ ಏನ್ ಬೆನಿಫಿಟ್ ಆಗುತ್ತೆ ಅಂತ ತುಂಬಾ ಜನರಿಗೆ ಈ ವಿಷಯ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ಏನಾದ್ರೂ ಇವತ್ತು ಮಾತಾಡೋಣ. ಕೂಡ ತುಂಬಾ ಉಪಯುಕ್ತವಾದ ಮಾಹಿತಿ ಅಂತ ಹೇಳ್ಬೋದು. ಮೊದ್ಲಿಗೆ ಏನಂದ್ರೆ, ಇವಾಗ ಆಕ್ಚುಲಿ ಮುಂಚೆ ಇನ್ಶೂರೆನ್ಸ್ ಅವೇರ್ನೆಸ್ ಅಷ್ಟು ಇರ್ಲಿಲ್ಲ. ಬಟ್ ಆಫ್ಟರ್ ಕೊರೋನಾ ಇವಾಗ ಇನ್ಶೂರೆನ್ಸ್ ಅವೇರ್ನೆಸ್ ಜಾಸ್ತಿನೇ ಬರ್ತಾ ಇದೆ. ಇವಾಗ ನನ್ನ ಕ್ಲೈಂಟ್ಸ್ ಎಲ್ಲ ಇದ್ದಾರೆ. ಸೊ ಅವರೆಲ್ಲ ವೆರಿ ಯಂಗ್ಸ್ಟರ್ಸ್. ಅವರು ಈಗ ತುಂಬಾ ಇನ್ಶೂರೆನ್ಸ್ ಗಳನ್ನೆಲ್ಲ ಅಪ್ಲೈ ಮಾಡಿದ್ದಾರೆ, ತಗೊಂತಾ ಇದ್ದಾರೆ. ಅದೊಂದು ತುಂಬಾ ಖುಷಿಯಾದಂತ ವಿಚಾರ ಅಂತಂದು ಹೇಳ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಇನ್ಶೂರೆನ್ಸ್ ಇರ್ಬೇಕು. ಐ ಥಿಂಕ್ ಇವಾಗ ಹೇಳ್ದಂಗೆ ಈಗ ವೆಹಿಕಲ್ ಗೆ ಇನ್ಶೂರೆನ್ಸ್ ಬಂದು ಮ್ಯಾಂಡೇಟರಿ ಇದೆ ಗೌರ್ಮೆಂಟ್ ಅಲ್ಲಿ. ಸೊ ಮಾಡ್ಲೇಬೇಕಾದಂತ ಪರಿಸ್ಥಿತಿ ಇದೆ. ಅಂದ್ರೆ ಅದಕ್ಕೆ ಮಾಡೋದೇನಂದ್ರೆ, ನಮ್ ಡ್ಯಾಮೇಜ್ ಆದ್ರೆ ನಮ್ಗೆ ಅದು ರಿಕವರ್ ಆಗ್ಲಿ ಉದ್ದೇಶಕ್ಕೋಸ್ಕರನೇ ಮಾಡುವಂತ ಒಂದು ಇನ್ಶೂರೆನ್ಸ್. ಸರ್ ಇನ್ನೊಂದು, ನೀವ್ ಹೇಳಿದಂಗೆ ಇವಾಗ ಹೇಳಿದ್ರಿ, ನೀವು ಇವಾಗ ಕಾರ್ ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಳ್ತೀವಿ ಅಂದ್ರೆ ಸರ್, ಕಾರ್ಗಿಂತ ನಮ್ಮ ಲೈಫ್ ಇಂಪಾರ್ಟೆಂಟ್ ಅಲ್ವಾ ಸರ್? ಖಂಡಿತ ಮೇಡಮ್, ಅದೇ ನಾನು ಹೇಳಕ್ಕೆ ಏನಾಗಿದೆ ಅಂದ್ರೆ, ಈ ವೆಹಿಕಲ್ ಜೀವ ಇಲ್ಲದೆ ಇರತಕ್ಕಂತ 2 ವೀಲರ್ ಕಾರ್ಗಳಿಗೆ ಇರೋಂತ ಬೆಲೆ ಮನುಷ್ಯನ್ಗೂ ಇಲ್ಲ ಅನ್ನೋ ತರ ಆಗ್ಬಿಡ್ತಾ ಇದೆ. ಮತ್ತೆ ಇನ್ಫ್ಯಾಕ್ಟ್ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ, ಈ ವೆಹಿಕಲ್ ಇನ್ಶೂರೆನ್ಸ್ ಗಿಂತ ಪ್ರೀಮಿಯಂ ಮನುಷ್ಯನಿಗೆ ಮಾಡೋದು ತುಂಬಾ ಆಕ್ಚುಲಿ ಅದಕ್ಕಿಂತ ಪ್ರೀಮಿಯಂ ಕಮ್ಮಿ ಇರುತ್ತೆ. ಖಂಡಿತ ಮೇಡಮ್. ಅದು ಒಂದು 5 ಲಕ್ಷ 6 ಲಕ್ಷ 3 ಲಕ್ಷ ಅಥವಾ ವೆಹಿಕಲ್ 2 ವೀಲರ್ ಇನ್ಶೂರೆನ್ಸ್ ಅಬೌಟ್ 1 lakh ಮಾಡ್ಲಿಕ್ಕೆ ಏನ್ ಇನ್ಶೂರೆನ್ಸ್ ಗೆ ನಾವೇನ್ ಪ್ರೀಮಿಯಂ ಪೇಮೆಂಟ್ ಮಾಡ್ತೀವಿ, ಅದಕ್ಕಿಂತ ಕಮ್ಮಿ ಪ್ರೀಮಿಯಂ ಪೇಮೆಂಟ್ ಮಾಡಿದ್ರು ಕೂಡ ಸೊ ಇನ್ಶೂರೆನ್ಸ್ ಒಳ್ಳೆ ಇನ್ಶೂರೆನ್ಸ್ ಸಿಗುತ್ತೆ. ಸೊ ಅದ್ರ ಬಗ್ಗೆ ಜನರಿಗೆ ಆಕ್ಚುಲ್ ಆಗಿ ಅವೇರ್ನೆಸ್ ಬರ್ತಾ ಇದೆ. ಆಕ್ಚುಲ್ ಆಗಿ ಇಲ್ಲ ಅಂತ ಹೇಳ್ಬಾರ್ದು. ಇವಾಗ ತುಂಬಾ ಜನ ನನ್ನ ಕ್ಲೈಂಟ್ಸ್ ನಾನು ಮಾಡ್ದಂಗೆ ತುಂಬಾ ಜನ ಎಜುಕೇಟೆಡ್ಸ್ ಅನ್ಎಜುಕೇಟೆಡ್ಸ್ ಅಂತ ಭೇದ ಭಾವನೆ ಇಲ್ಲ. ಅವೇರ್ನೆಸ್ ಇರೋದ್ರಿಂದ ಇವಾಗ ಎಲ್ಲರೂ ಅಪ್ಲೈ ಮಾಡ್ತಾ ಇದ್ದಾರೆ. ಖುಷಿಯಾದಂತ ವಿಚಾರ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ಕೊಡೋಣ ಸರ್. ಹಾಗಾದ್ರೆ ಇನ್ಶೂರೆನ್ಸ್ ಅಂದ್ರೆ ಏನು ಸರ್? ಮೇಡಮ್, ಈಗ ಇನ್ಶೂರೆನ್ಸ್ ಅಂದ್ರೆ ಇವಾಗ ನಾವು ಕನ್ನಡದಲ್ಲಿ ಏನು ವಿಮಾ ಅಂತ ಹೇಳ್ತೀವಿ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬ ಪರ್ಸನ್ ಇರ್ತಾನೆ. ಎಕ್ಸಾಂಪಲ್ ಯಾವ್ದೋ ಒಂದು ಫ್ಯಾಮಿಲಿ ಪರ್ಸನ್. ಸೊ ಅದ್ರಲ್ಲಿ ಒಂದು ಮೇನ್ ಪಿಲ್ಲರ್, ಒಂದು ಅರ್ನಿಂಗ್ ಪರ್ಸನ್ ಇರ್ತಾನೆ. ಅರ್ನಿಂಗ್ ಪರ್ಸನ್ಗೆ ಫಾರ್ ಎಕ್ಸಾಂಪಲ್ ಏನೋ ಒಂದು ಅನ್ಫಾರ್ಚುನೇಟ್ ಇವೆಂಟ್ಸ್ ಅಂತ ನಾವೇನ್ ಹೇಳ್ತೀವಿ, ಏನೋ ಒಂದು ದುರ್ಘಟನೆ ನಡೀತು ಅಂತ ತಿಳ್ಕೊಳ್ಳಿ. ಸೊ ಅವಾಗ ಏನಾಗತ್ತೆ ಅಂದ್ರೆ, ಕಾಮನ್ಲಿ ನಾವು ರಿಯಲಿ ಸಾರಿ ಏನಾಗತ್ತೆ ಅಂತಂದ್ರೆ, ಅವರ
ಪರ್ಸನ್ ಅನ್ನ ನಾವು ಡೆಫಿನೆಟ್ ಆಗಿ ಯಾರ ಕಡೆದೂ ರೀಪ್ಲೇಸ್ ಮಾಡಕ್ ಆಗಲ್ಲ. ಹೌದು ಸರ್. ಇಟ್ಸ್ ನಾಟ್ ಎಟ್ ಆಲ್ ಪಾಸಿಬಲ್. ಪಾಸಿಬಲ್. ಮತ್ತೆ ಅಲ್ಲಿರ್ತಕ್ಕಂಥ ಫ್ಯಾಮಿಲಿ ಮೆಂಬರ್ಸ್ ಏನ್ ಡಿಪೆಂಡೆಂಟ್ಸ್ ಇರ್ತಾರೆ, ಅವರ ನೋವನ್ನು ಕೂಡ ಯಾರು ಡೆಫಿನೆಟ್ ಆಗಿ ಅದನ್ನ ತಗೊಳಕ್ ಆಗೋದಿಲ್ಲ. ಬಟ್ ಅದ್ ಹೊರತಾಗಿ ಈ ಇನ್ಸೂರೆನ್ಸ್ ಗಳು ಏನ್ ಮಾಡುತ್ತೆ ಅಂದ್ರೆ, ಅವ್ರದೇನ್ ಡ್ರೀಮ್ಸ್ ಇದೆ. ಒಬ್ಬ ಮೇನ್ ಅರ್ನಿಂಗ್ ಪರ್ಸನ್, ಏನ್ ಪಿಲ್ಲರ್ ಪರ್ಸನ್ ಇದಾರಲ್ವಾ, ಅವ್ರದೊಂದು ಡ್ರೀಮ್ಸ್ ಇದೆ. ನನ್ ಮಕ್ಳು ಹಿಂಗಿರ್ಬೇಕು, ಲೈಫ್ ಸ್ಟೈಲ್ ಹೀಗಿರ್ಬೇಕು, ಎಜುಕೇಶನ್ ನನ್ನ ಮಕ್ಳಿಗೆ ಹೀಗ್ ಕೊಡ್ಬೇಕು, ನನ್ನ ವೈಫ್ ಈ ತರ ಇರ್ಬೇಕು ಲೈಫ್ ಸ್ಟೈಲ್ ಅಂತ ಎಲ್ಲ ಇರುತ್ತೆ. ಸೊ ಈ ತರದಕ್ಕೆಲ್ಲ ಏನ್ ಮಾಡುತ್ತೆ ಅಂದ್ರೆ, ಇದೊಂದು ಫಿನಾನ್ಷಿಯಲ್ ಬ್ಯಾಕಪ್ ಕೊಡುತ್ತೆ. ಅವರನ್ನ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕದೇ ಇರೋ, ಸೊ ಅದನ್ನ ಫಿನಾನ್ಷಿಯಲಿ ಬ್ಯಾಲೆನ್ಸ್ ಮಾಡತ್ತಲ್ಲ, ಅದನ್ನ ನಾನು ಇನ್ಸೂರೆನ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯ ಇವಾಗ ಆಕ್ಚುಲ್ ಆಗಿ ನಮ್ಮ ದೇಶದಲ್ಲಿ ಈಗೀಗ ಇನ್ಸೂರೆನ್ಸ್ ಅವೇರ್ನೆಸ್ ಬರ್ತಾ ಇದೆ ಆಫ್ಟರ್ ಕೊರೋನಾ ಅಲ್ವಾ ಸರ್? ಡೆಫಿನೆಟ್ಲಿ. ಯಾಕಂದ್ರೆ ಕೊರೋನಾ ಬಂದಾಗ್ಲೇನೆ ಮನುಷ್ಯನ ವ್ಯಾಲ್ಯೂ ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ಸರ್ ಆ ಟೈಮಲ್ಲಿ ಯಾರು ಅಷ್ಟು ಅವೇರ್ನೆಸ್ ಇರ್ಲಿಲ್ಲ. ಏನಪ್ಪಾ ನಮ್ ನಿಜವಾಗ್ಲೂ ಸರ್, ಕೊರೋನಾ ಬಿಫೋರ್ ಲೈಫ್ ಹಿಂಗೆ ಚೇಂಜ್ ಆಗುತ್ತಾ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ಅಲ್ವಾ ಸರ್? ಹೌದು ಮೇಡಮ್. ಹೀಗಾಗಿ ಬೇರೆ ಕಂಟ್ರಿ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಪರ್ಸೆಂಟೇಜ್ ಆಫ್ ಇನ್ಸೂರೆನ್ಸ್ ಕವರ್ಡ್ ತುಂಬಾ ಕಮ್ಮಿ ಇದೆ. ಬಟ್ ಇವಾಗ ದ ಪರ್ಸೆಂಟೇಜ್ ಇವಾಗ ಲಾಸ್ಟ್ ಬಿಫೋರ್ 2-3 years ಇಂದ ನೋಡಿದಾಗ ಲಾಸ್ಟ್ ಇಯರ್ ಅಲ್ಲಿ ತುಂಬಾ ಚೆನ್ನಾಗಿ ಪೀಪಲ್ಸ್ ಆರ್ ಟೇಕಿಂಗ್ ದಿ ಇನ್ಸೂರೆನ್ಸ್ ಅಂತ ಹೇಳ್ಬೋದು. ಸೊ ಈ ತರ ಇದೆ. ಮತ್ತೆ ಇದು ಒಂಥರ ಹೇಗೆ ಅಂತಂದ್ರೆ, ಇವಾಗ ನಾವು ವೆಹಿಕಲ್ಗೆ ನಾನು ಹೇಳಿದ್ನಲ್ವಾ, ಅದೇ ತರನೇ ಮ್ಯಾಂಡೇಟರಿ ಇಲ್ದೇ ಇರ್ಬೋದು, ಬಟ್ ಪ್ರತಿಯೊಬ್ಬರು ಇನ್ಸೂರೆನ್ಸ್ ತಗೋಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಅದ್ರ ಮಹತ್ವ ಏನು ಇರುತ್ತೆ ಸರ್ ಇವಾಗ ಇನ್ಶೂರೆನ್ಸ್ ತಗೊಂಡ್ರೆ? ಮಹತ್ವ ಮೇಡಮ್ ಕೆಲವೊಂದು ಎಕ್ಸಾಂಪಲ್ ಮುಖಾಂತರ ಬೇಕಾದ್ರೆ ನಾನು ಹೇಳ್ಬೋದು. ಮಹತ್ವ ಯಾವ ತರ ಇರುತ್ತೆ ಅಂದ್ರೆ ಕೆಲವೊಬ್ರಿಗೆ ಈ ವಿಡಿಯೋ ನೋಡೋರು ಕೆಲವೊಬ್ರಿಗೆ ಏನೋ ಒಂಥರ ಫನ್ನಿ ಅನ್ಸ್ಬೋದು, ಏನಪ್ಪಾ ಅಂತ, ಬಟ್ ಅಥವಾ ಬೇರೆ ತರ ಅನ್ಸ್ಬೋದು. ಬಟ್ ಆಕ್ಚುಲ್ ಆಗಿ ರಿಯಲ್ ಆಗಿ ಅನುಭವಿಸ್ತವ್ರಿಗೆ ಮಾತ್ರ ಇನ್ಸೂರೆನ್ಸ್ ಬೆಲೆ ಏನಂತ ಗೊತ್ತಾಗುತ್ತೆ. ಆಕ್ಚುಲಿ ಕಾಮನ್ ಆಗಿ ಇವಾಗ ನಾವೊಂದು 3 months ಇಂದ ಆಕ್ಚುಲ್ ಆಗಿ ಈ ವಿಡಿಯೋ ಮಾಡ್ಬೇಕಂದ್ರೆ ಕಾರಣಾಂತರಗಳಿಂದ ಮುಂದೆ ಬಂತು. ಯಾಕಂದ್ರೆ ಇದು ಒಂದು ಪಬ್ಲಿಕ್ ಅವೇರ್ನೆಸ್ ಮಾಡ್ಲೇಬೇಕಂತ ಉದ್ದೇಶಕ್ಕೆ ನೀವು ಪಾಪ ವಿಡಿಯೋ ಮಾಡ್ಕೊಂಡ್ ಬಂದ್ರಿ. ಸೊ ಯಾಕೆ ಅಂದ್ರೆ ಈ ಕೆಲವೊಂದು ಘಟನೆಗಳು ನನ್ನನ್ನು ನಿಜವಾಗ್ಲೂ ಘಾಸಿ ಮಾಡಿದೆ. ಎಷ್ಟು ಅವಶ್ಯಕತೆ, ಯಾಕಂದ್ರೆ ನಾವು ಇದ್ರಲ್ಲಿ ಇರೋದ್ರಿಂದ ಈ ಕ್ಲೈಮ್ಸ್ ಗಳನ್ನೆಲ್ಲ ನೋಡ್ತೀವಲ್ಲ, ಆ ಪರಿಸ್ಥಿತಿಗಳನ್ನೆಲ್ಲ ನೋಡ್ತೀವಲ್ಲ, ತುಂಬಾ ಅದು ಒಂಥರ ಬೇಜಾರ್ ವಿಷಯ, ನೋವು ಆಗತ್ತೆ. ಸೊ ಅಟ್ಲೀಸ್ಟ್ ನಾವೊಂದು ಹೇಳೋಣಂತ, ಅದಕ್ಕೆ ಒಂದು ಉದಾಹರಣೆ ಸಮೇತ ನಾವು ಹೇಳೋದಾದ್ರೆ, ಇವಾಗ ಒಬ್ಬ ಪರ್ಸನ್ ಇರ್ತಾನೆ, ಮೇನ್ ಫ್ಯಾಮಿಲಿ ಅವನೇ ಲೀಡ್ ಮಾಡ್ಕೊಂಡು ದುಡಿಮೆ ಮಾಡ್ಕೊಂಡು ಅವ್ರ ಜೀವನ ನಡೀತಾ ಇರುತ್ತೆ. ಸೊ ಆ ಮೂಮೆಂಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಏನೋ ಒಂದು ಟ್ರೈನಿಂಗ್ ಪರ್ಪಸ್ ಅಥವಾ ಏನೋ ಒಂದು ಆಫೀಸಿಯಲ್ ಕೆಲ್ಸಕ್ಕೂ ಅಥವಾ ಊರ್ಗೆ ಹೋಗ್ಬರ್ಲಿಕ್ಕೆ ಒಂದ್ 2-3 ದಿವಸ ಹೋಗ್ತಾರ ಅಂತ ತಿಳ್ಕೊಳ್ಳಿ. ಆ ಪರ್ಸನ್ ಏನ್ ಮಾಡ್ತಾರ ಅವ್ರು ಹೇಳಿ, ಮನೆ ವೈಫ್ಗೆ ಈ ಮನೆ ಖರ್ಚಿಗಂತ ಕೊಟ್ಟೋಗಿರ್ತಾರೆ ಅಲ್ವಾ ಸರ್? ಯಾಕಂದ್ರೆ ಹಸ್ಬೆಂಡ್ ಹೋದ್ಮೇಲೆ ಮನೆ ನಡ್ಸಕ್ಕಂತ ನಮಗೆ ಲೇಡೀಸ್ಗೆ ಅಮೌಂಟ್ ಬೇಕಾಗೇ ಇರುತ್ತೆ. ದಿವಸಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಕೊಡ್ಬೋದು? 2-3 ದಿವಸಕ್ಕೆ ಏನೊಂದು 1000-2000 ಸರ್, 2,000-3,000-5,000 ಮಿನಿಮಮ್ 5,000 ಒಳಗಡೆ, 1000 ಇಂದ 5,000 ಒಳಗಡೆ ಅಮೌಂಟ್ ನಮ್ಗೆ ಎಷ್ಟು ಬೇಕಾಗುತ್ತೆ. ಇಲ್ಲ ಎಮರ್ಜೆನ್ಸಿಗೆ ಮಕ್ಳಿಗೆ ಸ್ಕೂಲ್ ಫೀಸು, ವ್ಯಾನ್ ಫೀಸು, ಇಲ್ಲ ಮನೆಗೆ ರೇಷನ್, 3 ದಿವಸಕ್ಕೆ ಏನ್ ಪೇಮೆಂಟ್ಸ್ ಗಳಿದೆ ಅದೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ಹೋಗಿರ್ತಾರೆ. ಕೊಟ್ಬಿಟ್ಟು ನಾನು 2 ದಿವಸ ಇರಲ್ಲ, 3 ದಿವಸ ಇರಲ್ಲ. ಹೌದು ಸರ್. ಐ ಆಮ್ ರಿಯಲಿ ಸಾರಿ ಟು ಸೇ ದಿಸ್. ಒಬ್ಬ ಪರ್ಸನ್ ಪರ್ಮನೆಂಟ್ ಆಗಿ ಇರಲ್ಲ ಅಂತಂದ್ರೆ ಎಷ್ಟು ವ್ಯವಸ್ಥೆ ಮಾಡಿ ಹೋಗ್ಬೇಕಾಗುತ್ತೆ. ಹೌದು ಸರ್. ಯಾಕಂದ್ರೆ ಪ್ರತಿಯೊಬ್ಬ ಪೇರೆಂಟ್ ಅಂದ್ರೆ ತಂದೆಯ ಡ್ರೀಮ್ಸ್ ಇರುತ್ತೆ. ಹೌದು ಸರ್. ನಿಜವಾಗ್ಲೂ ಇದು ಹೇಳಕ್ಕೆ ನನಗೆ ತುಂಬಾ ಬೇಜಾರಾಗುತ್ತೆ. ಎಷ್ಟೋ ಘಟನೆಗಳನ್ನ ನಾನು ನೋಡ್ಬಿಟ್ಟಿದ್ದೀನಿ. ಇದೆಲ್ಲ ಏನಾಗ್ಬಿಟ್ಟಿದೆ, ಎಸ್ಪೆಷಲಿ ಬ್ಯಾಂಗ್ಳೂರ್ ಲೈಫ್ ಒಂಥರ EMI ಲೈಫ್ ಆಗ್ಬಿಟ್ಟಿದೆ. ಹೌದು ಸರ್. ಕ್ರೆಡಿಟ್ ಕಾರ್ಡ್ಸ್ EMIಗಳು, ನಾವೊಂದು ಫ್ರಿಡ್ಜ್ ತಗೋಬೇಕಂದ್ರೆ EMI ಮಾಡ್ತೀವಿ, ಒಂದು ಟಿವಿ ತಗೋಬೇಕಂದ್ರೆ EMI ಮಾಡ್ತೀವಿ, ಮೊಬೈಲ್ ತಗೋಬೇಕಂದ್ರೆ EMI ಮಾಡ್ತೀವಿ, ಸಮ್ ಟೈಮ್ ಈ ಮಿಕ್ಸಿ ತಗೋಬೇಕಂದ್ರೆ ಸ್ಮಾಲ್ ಅಮೌಂಟ್ ಎಷ್ಟೋ ಫ್ಯಾಮಿಲಿಗಳನ್ನ ನಾವು ನೋಡಿದೀವಿ. ಸೊ ಸಡನ್ ಆಗಿ ಏನಾದ್ರೂ ಈ ತರದ್ದು ಇವೆಂಟ್ಸ್ ಗಳಾದಾಗ, ದುರ್ಘಟನೆಗಳಾದಾಗ, ಸೊ ಹೂ ವಿಲ್ ಟೇಕ್ ಕೇರ್ ಆಫ್ ದಿಸ್ EMI? ಅಂದ್ರೆ ಮಹತ್ವ ನಾನು ಹೇಳಕ್ ಕೊಟ್ಟಿದ್ದೀನಿ. ಎಷ್ಟು ಮಹತ್ವ ಇರುತ್ತೆ ಅಂತಂದ್ರೆ, ಇವಾಗ ಮೋಸ್ಟ್ ಆಫ್ ದಿ ಪೀಪಲ್ಸ್ ಬ್ಯಾಂಗ್ಳೂರಲ್ಲಿ ಇರೋದು ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಒಂದಿಷ್ಟು ಅಡ್ವಾನ್ಸ್ ಕೊಟ್ಟಿರ್ತಾರೆ, ಬಾಡಿಗೆ ಮನೇಲಿ ಇರ್ತಾರೆ. ಸೊ ಅವ್ರು ದುಡಿತಾ ಇರ್ತಾರೆ, ಲೈಫ್ ಲೀಡ್ ಆಗ್ತಾ ಇರುತ್ತೆ. ಸೊ ದುಡಿಯುವಾಗ್ಲೇನೆ ಆ ಪರ್ಸನ್ ಎಷ್ಟೋ ಡಿಫಿಕಲ್ಟೀಸ್ ಅನ್ನ ಫೇಸ್ ಮಾಡ್ತಾ ಇರ್ತಾನೆ. ಆ ಟೈಮ್ಗೆ EMI ಪೇಮೆಂಟ್ ಮಾಡಕ್ ಆಗದೆ ಇರ್ತಕ್ಕಂಥದ್ದು, ಟೈಮ್ಗೆ ಫೀಸ್ ಕಟ್ಟಕ್ ಸೊ ಪರ್ಸನ್ನೇ ಇಲ್ಲ ಅಂದಾಗ ಯಾರು ಅಂತ ಅವ್ರಿಗೆ ಬೇರೆಯವರು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ? ಯಾರು ಇಲ್ಲ ಸರ್. ನಾನು ಹೋಗಿ ನಾನು ಒಂದು ಸಾಂತ್ವನದ ಮಾತು ಹೇಳ್ಬೋದಷ್ಟೇ. ಹೌದು ಸರ್.
ಅಲ್ವಾ? ದೇರ್ ಇಸ್ ನೋ ಪರ್ಮನೆಂಟ್ ಸೊಲ್ಯೂಷನ್. ಸಾಂತ್ವನ ಮಾತು ಹೇಳ್ಬೋದು, ಅಷ್ಟೇ ಹೇಳ್ಬೋದು ಅಷ್ಟೇ ನಾವು. ಅಥವಾ ಮನೆ ಓನರ್ 15 ದಿವಸ ಎಕ್ಸ್ಟ್ರಾ ಟೈಮ್ ಕೊಡ್ಬೋದು. ಮೇಡಮ್, ದುಃಖ ಅನ್ನೋದು ಎಲ್ಲರಿಗೂ ಇರುತ್ತೆ, ಯಾರು ಕೂಡ ಪರ್ಮನೆಂಟ್ ಅಲ್ಲ ಇಲ್ಲಿ. ಓಕೆನಾ? ಯಾವ್ದಕ್ಕೂ ಕೂಡ ಗ್ಯಾರಂಟಿ ಕೂಡ ಇಲ್ಲ ಇಲ್ಲಿ. ಬಟ್ ಏನಾಗಿದೆ ಅಂತಂದ್ರೆ ಅದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಈ ಅನಿಶ್ಚಿತತೆ ನಮ್ಮ ಹತ್ರ ಇದೆ. ಮನುಷ್ಯ ಹುಟ್ಟುತ್ತಾನೆ, ಸಾಯ್ತಾನೆ, ಅದೆಲ್ಲ ಏನಂದ್ರೆ ಅದು ಯಾರಿಗೂ ಹೇಳಕ್ಕಾಗೋದಿಲ್ಲ. ಬಟ್ ನಾವು ಫಿನಾನ್ಷಿಯಲ್ ಅಂತ ಬಂದಾಗ, ಅದು ಒಂದು ತಂದೆದ ಡ್ರೀಮ್ ಅಂತ ಬಂದಾಗ, ಅದು ಒಂದು ಜವಾಬ್ದಾರಿ ಆಕ್ಚುಲಿ. ಈಗ ಒಂದು ದುಡಿಯೋ ಪರ್ಸನ್ ವಾಟ್ ನೆಕ್ಸ್ಟ್ ಅಂತ ಅಂದಾಗ ಇದು ಒಂದು ಫಿನಾನ್ಷಿಯಲ್ ಪಿರಮಿಡ್ ಅಂತ ಹೇಳ್ತೀವಿ, ಅದರಲ್ಲಿ ಬರುತ್ತೆ. ಏನಂದ್ರೆ ಬೇಸಿಕ್ ಆಗಿ ನಮ್ಗೆ ಏನಿರ್ಬೇಕು, ಊಟ ಅಂದ್ರೆ ಊಟ, ತಿಂಡಿ, ಆಹಾರ ಆಗಿರ್ಬೋದು, ನೀರ್ ಕುಡಿಯೋದಿರ್ಬೋದು, ನಾವು ಬದುಕ್ತಿವಿ. ಒಂದ್ ಮನುಷ್ಯನ್ ಬಂದ್ಬಿಟ್ಟು ಅಟ್ಲೀಸ್ಟ್ 2 ವೀಲರ್ ಇರ್ಬೇಕು, ಬಟ್ಟೆ ಬರೆ, ಒಂದ್ ಮನೆ ಇರ್ಬೇಕಂತ ಹೇಗಂತೀವೋ, ಇನ್ಸೂರೆನ್ಸ್ ಕೂಡ ಒಬ್ಬ ಪರ್ಸನ್ ಮಾಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಕೆಲಸ. ಸೊ ಇದು ಮಹತ್ವ ಇರುತ್ತೆ. ಉದಾಹರಣೆಗೆ ನಾವು ತಗೋಬೇಕಂದಾಗ ಕೆಲವೊಂದು ಇನ್ಸಿಡೆಂಟ್ಸ್ಗಳು ನಡೀತವೆ. ಹೆಂಗೆ ಅಂತಂದ್ರೆ, ಇವಾಗ ಯಾವ್ದೋ ಮಾಸ್ ಆಕ್ಸಿಡೆಂಟ್ಸ್ಗಳು, ಫಾರ್ ಎಕ್ಸಾಂಪಲ್ ಬಸ್ ಅಲ್ಲೋ ಟ್ರೈನ್ ಅಲ್ಲೋ ಹೋಗ್ಬೇಕಂದಾಗ, ಅಥವಾ ಯಾವ್ದೋ ಒಂದು ಕಾಲ್ ತುಳಿತಾದಾಗ ಆಗತ್ತೆ, ಎಷ್ಟೋ ಜನ ಇರಲ್ಲ. ಸೊ ಆಗ್ತದೆ. ಅವಾಗ ಆದಾಗ ನೀವು ನೋಡಿ, ಈಗ ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಇದ್ದೀರಾ, ಅವ್ರ ಮನೆಗಳಿಗೆ 2 ಲಕ್ಷ ಪರಿಹಾರ ಕೊಡಿ, 5 ಲಕ್ಷ ಪರಿಹಾರ ಕೊಡಿ, 10 ಲಕ್ಷ ಪರಿಹಾರ ಕೊಡಿ ಅಂತ ಹೇಳಿ ಹೋರಾಟಗಳು ನಡೆಯುತ್ತೆ. ಅಲ್ಟಿಮೇಟ್ ಆಗಿ ಏನ್ ಹೇಳಿ ಅದು ಅಂದ್ರೆ, ಅವ್ರಿಗೆ ಆ ಅಮೌಂಟ್ ಕೊಟ್ರೆ ಅಟ್ಲೀಸ್ಟ್ ಅವ್ರ ಲೈಫ್ ಏನೋ ಒಂದು ಬದುಕ್ತಾರೆ ಅಂತ ಒಂದು ಉದ್ದೇಶಕ್ಕೆ. ಯಾಕಂದ್ರೆ ಆ ಪರ್ಸನ್ ಅಂತ ರಿಪ್ಲೇಸ್ ಕೊಡಕ್ ಆಗೋದಿಲ್ಲ. ಆ 5 ಲಕ್ಷ 10 ಲಕ್ಷಕ್ಕೆ ನಾವು ಹೋರಾಟ ಮಾಡ್ತೀವಿ. ಅದನ್ನ ಆರಾಮಾಗಿ ಇಲ್ಲಿ ಕಮ್ಮಿ ರೇಟ್ ಅಲ್ಲಿ ಒಂದು 25 ಲಕ್ಷನೋ 50 ಲಕ್ಷನ ಕವರೇಜ್ ತಗೊಂಡಿದ್ರೆ ಖಂಡಿತ ಅವ್ರ ಲೈಫ್, ಅವ್ರು ಅಟ್ಲೀಸ್ಟ್ ಇದ್ದವರು ಅವರ ಡ್ರೀಮ್ಸ್ ಪ್ರಕಾರ ಅಥವಾ ಅವ್ರ ಲೈಫ್ ಸ್ಟೈಲ್ ಪ್ರಕಾರ ಅಥವಾ ಅವ್ರ ಎಜುಕೇಶನ್ಗೆ ಚೆನ್ನಾಗಿ ಬದುಕಬಹುದು ಅಂತ ಉದ್ದೇಶಿದ್ದೆ. ಅದೊಂದು ತುಂಬಾ ಒಂದು ಮಹತ್ವ ಅಲ್ವಾ ಸರ್? ಸರ್ ಇವಾಗ ಹೇಳಿದ್ರೆ ಸರ್, ಇವಾಗ ಮುಖ್ಯವಾಗಿ ಇನ್ಶೂರೆನ್ಸ್ ಯಾರು ತಗೋಬೇಕಾಗುತ್ತೆ ಸರ್? ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಇನ್ಶೂರೆನ್ಸ್ ಎಲ್ಲರೂ ತಗೋಬೇಕು ಮೇಡಮ್. ಓಕೆನಾ? ಈಗ ಏನಾಗಿದೆ ಅಂದ್ರೆ ಇನ್ಶೂರೆನ್ಸ್ ಈಗ ದುಡಿಯೋ ಪರ್ಸನ್ಗಳು, ಇವಾಗ ಹಸ್ಬೆಂಡ್ ಅಂಡ್ ವೈಫ್ ಎಲ್ಲರೂ ದುಡಿಯೋರೇನೆ ಅಲ್ವಾ? ಎಲ್ಲರೂ ತಗೋಬೇಕು. ಫ್ಯಾಮಿಲಿ ಮೆಂಬರ್ಸ್, ಮಕ್ಕಳು ಕೂಡ ಎಜುಕೇಶನ್ ಪ್ಲಾನ್ಸ್ ಗಳು ಅಂತ ಇದೆ, ಅದನ್ನ ನೆಕ್ಸ್ಟ್ ಹೇಳ್ತೀನಿ ನಿಮ್ಗೆ, ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ, ಅದು ತಗೋಬೇಕು. ಆದ್ರೆ ಅಟ್ಲೀಸ್ಟ್ ಯಾರು ತಗೊಳಕ್ ಆಗಿಲ್ಲ ಅಂದ್ರೆ ಮೇನ್ ಪರ್ಸನ್ ಅಂತೂ ತಗೊಳ್ಳೇಬೇಕು ಮೇಡಮ್. ತಗೊಳ್ಳೇಬೇಕು. ಈಗ ಸಮ್ ಟೈಮ್ ಅವ್ರಿಗೆ ಅಫೋರ್ಡಬಲ್ ಇರ್ಲಿಕ್ಕಿಲ್ಲ, ಎಲ್ಲರೂ ಇನ್ಸೂರೆನ್ಸ್ ತಗೊಂಡು ಇನ್ಸೂರೆನ್ಸ್ ಕಟ್ಲಿಕ್ಕೆ ಮೋಸ್ಟ್ಲಿ ಅವ್ರಿಗೆ ಈ ವರ್ಷ ಕಷ್ಟ ಆಗ್ಬೋದು, ಮೋಸ್ಟ್ಲಿ ಮುಂದಿನ ವರ್ಷ ನೆಕ್ಸ್ಟ್ ಇನ್ನೊಬ್ರು ತಗೊಳ್ಳಿ, ಪರವಾಗಿಲ್ಲ. ಬಟ್ ಫಸ್ಟ್ ಪ್ರಯಾರಿಟಿ ಒಬ್ಬ ದುಡಿಯೋ ಮನುಷ್ಯ ಫಸ್ಟ್ ಇನ್ಸೂರೆನ್ಸ್ ತಗೋಬೇಕು ಫಸ್ಟ್. ಅದು ನೆಕ್ಸ್ಟ್ ಬೇಕಾದ್ರೆ ಇನ್ನೊಬ್ಬ ಫ್ಯಾಮಿಲಿ ಅವ್ರಿಗೆ ಆಡ್ ಅಪ್ ಮಾಡಬಹುದು ಅಲ್ವಾ ಸರ್? ಅಂದ್ರೆ ಅವರು ಯಾವಾಗ ತಗೋಬೇಕಾಗುತ್ತೆ ಸರ್? ಇದನ್ನ ಹೇಳ್ಬೇಕಂತಂದ್ರೆ ಯಾಸ್ ಅರ್ಲಿ ಆಸ್ ಪಾಸಿಬಲ್. ಫಾರ್ ಎಕ್ಸಾಂಪಲ್, ಅವರು ದುಡಿಯಕ್ಕೆ ಯಾವಾಗ ಪ್ರಾರಂಭ ಮಾಡಿದ್ರು, ಅಥವಾ ಬಿಫೋರ್ ಮ್ಯಾರೇಜ್ ಅಥವಾ ಮ್ಯಾರೇಜ್ ಆದ ತಕ್ಷಣ. ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಇನ್ಕ್ರೀಸ್ ಮೇಡಮ್. ಈಗ ಒಂದು ದುಡಿಮೆ ಅಂತ ಒಂದು ಜಾಯ್ನ್ ಆಗ್ತಾನೆ, ತಂದೆ ತಾಯಿ ಕಷ್ಟ ಬಿದ್ದು ಆತನಿಗೊಂದು ಜಾಬ್ ಅಂತಾಗಿ ಅದೆಲ್ಲ ಓದಿಸಿ ಎಲ್ಲ ಇರುತ್ತೆ. ಸರಿ ಆಯ್ತು, ಒಂದು 25,000 50,000 1 ಲಕ್ಷ ಸ್ಯಾಲ್ರಿ ಬರುತ್ತೆ. ಒಂದು ಸ್ಮಾಲ್ ಅಮೌಂಟ್ ಅನ್ನ ಇನ್ಸೂರೆನ್ಸ್ ಗೋಸ್ಕರ ಎತ್ತಿಟ್ರೆ ಅಟ್ಲೀಸ್ಟ್ ಆ ಪೇರೆಂಟ್ಸ್ ಗೆ ಒಂದು ಸಪೋರ್ಟಿವ್ ಆಗಿ, ಫಿನಾನ್ಷಿಯಲ್ ಸಪೋರ್ಟ್. ಏನೋ ಆಗೋದ್ ಬೇಡ, ಏನೋ ಆಗೋದು ಇಲ್ಲ. ಮತ್ತೆ ಒನ್ ಮೋರ್ ಥಿಂಗ್ ಏನ್ ಹೇಳೋದಾದ್ರೆ, ಇದೇನು ಬರೀ ಇದು ಆಗಿದ್ರೆ ಮಾತ್ರ, ಏನೋ ದುರ್ಘಟನೆಗಳಾದಾಗ ಮಾತ್ರ ಅಂತಂದಲ್ಲ, ನಮ್ಮಲ್ಲಿ LIC ನಲ್ಲಿ ಒಂದು ಪ್ಲಾನ್ಸ್ ಗಳು ಬಂದಿದೆ, ಅಪ್ ಟು 9% ಟ್ಯಾಬ್ಯುಲರ್ ಇಂಟ್ರೆಸ್ಟ್ ರೇಟ್ಸ್ ಗಳನ್ನ ನಿಮ್ಗೆ ಮೆಚುರಿಟಿ ಟೈಮ್ ಅಲ್ಲಿ ಕೊಡುತ್ತೆ. ಇವಾಗ 9% ಟ್ಯಾಬ್ಯುಲರ್ ಇಂಟ್ರೆಸ್ಟ್ ರೇಟ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು 1 ಲಕ್ಷ ಪ್ರೀಮಿಯಂ ಪೇಮೆಂಟ್ ಮಾಡ್ತಾರೆ ಅಂದ್ರೆ, ಆ 1 ಲಕ್ಷಕ್ಕೆ ಅಪ್ ಟು 8, 8.5, 9 ಇದೆ, ಡಿಪೆಂಡ್ಸ್ ಆನ್ ದಿ ಪ್ಲಾನ್ಸ್ ಗಳೆಲ್ಲ ಇದೆ. 9% ಅಂದ್ರೆ ಇವಾಗ 9% ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ LIC ಅವ್ರ ಅಕೌಂಟ್ ಅಲ್ಲಿ ಇಡುತ್ತೆ. ಇವಾಗ ನೆಕ್ಸ್ಟ್ ಅನದರ್ ಇನ್ನೊಂದು ಲ್ಯಾಕ್ ನೆಕ್ಸ್ಟ್ ಇಯರ್ ಪ್ರೀಮಿಯಂ ಕಟ್ತಾರಲ್ವಾ, ಅವಾಗ ಈ 1 ಲಕ್ಷ ಆ 1 ಲಕ್ಷ ಎರಡು ಸೇರಿ ಅದು ಟ್ಯಾಬ್ಯುಲರ್ ಅಂತ ನಾವೇನ್ ಕಟ್ತೀವಿ ಆ ಇಂಟ್ರೆಸ್ಟ್ ರೇಟ್ ಆಗುತ್ತೆ. ಈಗ 5 ವರ್ಷ 5 ಲಕ್ಷ ಕಟ್ಟಿದ್ರೆ 5 ಲಕ್ಷಕ್ಕೂ ಕೂಡ 9% ಅನ್ನ, ಅದು ನಾನು ಹೇಳ್ತಿರೋದು ಇಟ್ಸ್ ಎ ಗ್ಯಾರಂಟೆಡ್ ರಿಟರ್ನ್ಸ್. ಅದನ್ನು ಕೂಡ ಕೊಡುತ್ತೆ. ಅವಾಗ ಒಂದು ಲೆವೆಲ್ಗೆ ನಾವು ಈ ತರ ಫಿನಾನ್ಷಿಯಲ್ ಪ್ಲಾನ್ ಮಾಡಬೇಕು. ಬೇರೆ ಬೇರೆ ಆಸ್ಪೆಕ್ಟ್ಸ್ ಇದೆ, ನಾವು ರಿಯಲ್ ಎಸ್ಟೇಟ್ ಅಲ್ಲಿ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ಸ್, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮಾಡ್ಬೋದು, ಎಲ್ಲದರಲ್ಲೂ ಮಾಡಬೇಕು. ಆಕ್ಚುಲ್ ಆಗಿ ನಾನೇನು ಇನ್ಸೂರೆನ್ಸ್ ಒಂದೇ ಅಂತಲ್ಲ, ಬಟ್ ಫಸ್ಟ್ ಪ್ರಯಾರಿಟಿ ಇಸ್ ದಿ
ಫಿನಾನ್ಷಿಯಲ್ ಸೆಕ್ಯೂರಿಟಿ ಫೈನಾನ್ಷಿಯಲ್ ಇಸ್ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಹೌದು ಸರ್, ಫ್ಯಾಮಿಲಿಗೆ ಹೌದು ಮೇನ್. sir. ಅದಾದ್ಮೇಲೆ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಕಡೆನೂ ಡೈವರ್ಸಿಫಿಕೇಶನ್ಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಓಕೆ ಸರ್, ಇವಾಗ ನೀವು ಹೇಳಿದ್ರೆ ಇನ್ಶೂರೆನ್ಸ್ ಅಂತ ತಗೊಂಡ್ರೆ ಇವಾಗ ಎಷ್ಟಕ್ಕೆ ತಗೋಬೇಕಾಗುತ್ತೆ ಸರ್ ಇನ್ಶೂರೆನ್ಸ್ ಒಳ್ಳೆ ಕ್ವಶನ್, ಒಂದು ಪರ್ಸನ್ಗೆ? ಒಳ್ಳೆ ಕ್ವಶನ್ ಇದು. ಹಾ ಸರ್. ಯಾಕಂತಂದ್ರೆ ಇವಾಗ ತುಂಬಾ ಜನರಿಗೆ ಇದರಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಹೌದು ಸರ್. ಯಾಕಂದ್ರೆ ಒಂದು ಯಾರೋ ಒಬ್ರು ಪರಿಚಯದವ್ರು ಇರ್ತಾರೆ, ಹೌದು ಸರ್, ಇನ್ಸೂರೆನ್ಸ್ ತಗೊಳ್ಳಿ ಅಂತ ಅವ್ರು ಹೇಳ್ತಾರೆ. ಹೌದು ಸರ್. ಅವರು ಅವ್ರೊಂದು ಅಡ್ವೈಸ್ ಮಾಡ್ತಾರೆ, ಇವ್ರು ತಗೊಂಡಿರ್ತಾರೆ ಅದು ಎಷ್ಟು ಕವರೇಜ್, ಎಷ್ಟು ವರ್ಷ ಕವರೇಜ್, ಹೌದು, ಏನ್ sir. ಇದ್ರಲ್ಲಿ ಅಂತ ಯಾರಿಗೂ ಅಷ್ಟು ಗೊತ್ತಿರಲ್ಲ, ನಾಲೆಜ್ ಇರಲ್ಲ. ಸರ್, ನಾಲೆಜ್. ಸುಮಾರು ಜನ ಇನ್ಶೂರೆನ್ಸ್ ನಾನು ಸುಮ್ನೆ ಕೇಳ್ಪಟ್ಟಂಗೆ, ಮೇಡಮ್ ನಾನು ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೇನೆ ಸರ್, ಅದ್ರ ಬಗ್ಗೆ ಇನ್ಶೂರೆನ್ಸ್ ತಗೊಂಡಿರ್ತಾರೆ ಸರ್, ಅದರಿಂದ ನಮ್ಗೆ ಏನ್ ಬೆನಿಫಿಟ್ ಆಗುತ್ತೆ, ಎಷ್ಟು ಕವರೇಜ್ ಬರುತ್ತೆ, ಇವಾಗ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿರಲ್ಲ ಸರ್. ಒಬ್ರು ಏಜೆಂಟ್ ಅಂತ ಹೋಗಿರ್ತಾರೆ, ಸರ್ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ. ನಾನೇ ಎಷ್ಟು ಅಲ್ವಾ ನನ್ನ sir? ಜೊತೆ ಕ್ಲೈಂಟ್ಸ್ ಬರ್ತಾರಲ್ವಾ, ಸರ್. ಅವ್ರು ಹೇಳ್ತಾರೆ ಸರ್ ನನ್ನ ಹ್ಮ್. ಆಲ್ರೆಡಿ ಒಂದು ಇನ್ಸೂರೆನ್ಸ್ ಇದೆ, 2 ಇನ್ಸೂರೆನ್ಸ್ ಇದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಹೌದು ಸರ್. ಅದ್ ನೋಡಿದ್ರೆ ವೆರಿ ಸ್ಮಾಲ್ ಸಮ್ ಅಶ್ಯೂರ್ಡ್ ಇರ್ತದೆ. ಅಂದ್ರೆ ಅವ್ರಿಗೆ ಸಾಕಾಗಲ್ಲ ಅದು ಆಕ್ಚುಲ್ ಆಗಿ, ಹೌದು ಸರ್. ರಿಟರ್ನ್ಸ್ ವೈಸ್ ಅಥವಾ ಹ್ಮ್. ಅವರ ಅಶ್ಯೂರೆನ್ಸ್ ಏನ್ ಸಮ್ ಅಶ್ಯೂರ್ಡ್ ಇದೆಯಲ್ಲ, ಲೈಫ್ ಕವರೇಜ್ ಕೂಡ ಸಾಕಾಗಲ್ಲ. ಹ್ಮ್. ಸೊ ಅದಕ್ಕೋಸ್ಕರನೇ ಏನಂದ್ರೆ ಟೆಕ್ನಿಕಲ್ ಆಗಿ ಹೇಳ್ಬೇಕಂತಂದ್ರೆ ಒಬ್ಬ ಮನುಷ್ಯನ ಅರ್ನಿಂಗ್ಸ್ ಏನಿದೆ ಅಲ್ವಾ, ಹೌದು ಸರ್. ಈಗ ವರ್ಷಕ್ಕೆ ಈಗ ತಿಂಗಳಿಗೆ 50,000 ಅಂತಂದ್ರೆ ವರ್ಷಕ್ಕೆ 6 ಲಕ್ಷ ಆಗುತ್ತೆ. ಹೌದು ಸರ್. ಅದೇ 1 ಲಕ್ಷ ನಿಮ್ಗೆ ಮಂತ್ಲಿ ದುಡಿತಾ ಇದ್ದಾನಂದ್ರೆ 12 ಲಕ್ಷ ಆಗುತ್ತೆ. ಹೌದು. ಸೊ ಈ ರೀತಿ ಒಂದು ವರ್ಷಕ್ಕೆ ತಗೊಂಡು ಅದನ್ನ ಇಂಟು ಹ್ಮ್. 20 ಇಯರ್ಸ್ ತಗೋಬೇಕಾಗತ್ತೆ. ಇಂಟು 20 ಇಯರ್ಸ್ ತಗೋಬೇಕು. ಫಾರ್ ಎಕ್ಸಾಂಪಲ್ 6 ಲಕ್ಷ ಇನ್ಕಮ್ ಇದೆ ಅಂತ ತಿಳ್ಕೊಳ್ಳಿ ಒಂದು ವರ್ಷಕ್ಕೆ. ಒಂದು ವರ್ಷಕ್ಕೆ. ಸೊ ಅವಾಗ 6 ಲಕ್ಷ ಅಂತಂದ್ರೆ ಅದು ನಾವು 10 ವರ್ಷಕ್ಕೆ ಎಷ್ಟಾಯ್ತು, 60 ಲಕ್ಷ ಆಯ್ತು. 60 ಲಕ್ಷ. ಹೌದು ಸರ್. ಅಲ್ವಾ? ಸೊ ಅದನ್ನ 20 ವರ್ಷಕ್ಕೆ ನಾವು ತಗೊಂಡಾಗ 1,20,00,000 ಮಿನಿಮಮ್ ಕವರೇಜ್ ಇರಬೇಕು. ಕವರೇಜ್ ಇರಬೇಕು. ಸಮ್ ಟೈಮ್ ಅಟ್ಲೀಸ್ಟ್ 20 ವರ್ಷ ಕವರೇಜ್ ಮಾಡಕ್ಕೆ ನನ್ನ ಕಡೆಯಿಂದ ಪ್ರೀಮಿಯಂ ಕಟ್ಟಕ್ಕಾಗಲ್ಲ. ಈಗ ಸದ್ಯಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ರೆ ಅಟ್ಲೀಸ್ಟ್ 10 ಇಯರ್ಸ್ ಒಂದು ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ನಾನು ಒಂದು 1 ಲಕ್ಷ ಸಂಪಾದನೆ ಮಾಡ್ತೀನಿ ಒಂದು ತಿಂಗಳಿಗೆ ಅಂದ್ರೆ ಒಂದು ವರ್ಷಕ್ಕೆ 12 ಲಕ್ಷ ಆಗತ್ತೆ. 12 ಲಕ್ಷ ಇಂಟು 10 ತಿಂಗಳು, ಸಾರಿ 10 ವರ್ಷ, ಅವಾಗ 1,20,00,000 ಆಗತ್ತಲ್ವಾ? ಆ 1,20,00,000 ಈಗ ಪ್ಲಾನ್ ಚೂಸ್ ಮಾಡಿ. ಪ್ಲಾನ್ ಚೂಸ್ ಮಾಡ್ಬೇಕಂದ್ರೆ ಅಡ್ವೈಸರ್ಸ್ಗೆ ನಾಲೆಜ್ ಇರಬೇಕು. ಅವ್ರ ಬೆನಿಫಿಟ್ಗೆ ಖಂಡಿತ ಮಾಡಬಾರ್ದು, ಅಡ್ವೈಸರ್ ಬೆನಿಫಿಟ್ಸ್ಗೆ ಖಂಡಿತ ಮಾಡೋದಲ್ಲ. ಕಸ್ಟಮರ್ಸ್ಗೆ ಕಸ್ಟಮೈಸ್ ಮಾಡ್ಕೊಡ್ಬೇಕು. ಎಸ್ಪೆಷಲಿ ಟರ್ಮ್ ಇನ್ಸೂರೆನ್ಸ್ ಅಂತೆಲ್ಲ ಬಂದಿದೆ ಮೇಡಮ್, ಅದೆಲ್ಲ ಡಿಪೆಂಡ್ಸ್ ಆನ್, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು 25 ವರ್ಷದ ಹುಡುಗ ಟರ್ಮ್ ಇನ್ಸೂರೆನ್ಸ್ ತಗೋತಾ ಇದ್ದಾನೆ ಅಂತ ತಿಳ್ಕೊಳ್ಳಿ, ಅದು ಪ್ಯೂರ್ಲಿ ಇನ್ಸೂರೆನ್ಸ್ ಮಾತ್ರ ಕವರ್ ಆಗತ್ತೆ. ಅದು ಅಬೌಟ್ ಒಂದು 600-700 ರುಪೀಸ್ಗೆ ಸಿಗುತ್ತೆ ಒಂದು 15 ವರ್ಷ ಕವರೇಜ್ ಬೇಕು ಅಂದ್ರೆ. ಇದು ಡಿಪೆಂಡ್ಸ್ ಆನ್ ಏಜ್ ಮತ್ತೆ ಕವರೇಜ್ ಡ್ಯೂರೇಷನ್ಸ್ ಮೇಲೆ ಬದಲಾವಣೆ ಆಗುತ್ತೆ. ಬಟ್ ನಾನು ಹೇಳ್ತಾ ಇರೋದು ಒಂದು ಎಕ್ಸಾಂಪಲ್ ಅಂದ್ರೆ 600-700 ರೂಪಾಯಿನಲ್ಲಿ ಆಗತ್ತೆ. ಸೊ ಹಾಗಾಗಿ ಇದು ಇನ್ಸೂರೆನ್ಸ್ ರಿಟರ್ನ್ ಬರೋದು ತಗೋಬಹುದು. ಓನ್ಲಿ ನಮ್ಗೆ ಲೈಫ್ ಮಾತ್ರ ಕವರೇಜ್ ಆಗ್ಬೇಕಂದ್ರೆ ತಗೋಬಹುದು. ಮಿನಿಮಮ್ 10 ವರ್ಷಕ್ಕಾದ್ರೂ ಅವ್ರು ಪ್ಲಾನ್ ಮಾಡ್ಬೇಕು. 10 ವರ್ಷಕ್ಕಾದ್ರೂ ಪ್ಲಾನ್ ಮಾಡಿ, ಯಾಕಂದ್ರೆ ಅವ್ರದ್ದು ಅಟ್ಲೀಸ್ಟ್ ಫಿನಾನ್ಷಿಯಲ್ ಸ್ಟೇಬಲ್ ಬೇಕಲ್ಲ. ಈಗ ಮಕ್ಳು ಓದ್ತಾ ಇರ್ತಾರೆ, ಅವ್ರೊಂದು ರೇಂಜಿಗೆ ಬರ್ಬೇಕು, ಅಥವಾ ಅವ್ರದ್ದು ಕೆಲವೊಂದು ಏನೋ ಕಮಿಟ್ಮೆಂಟ್ಸ್ ಇರ್ತದೆ, ಮಗಂದು ಮದುವೆ ಇರುತ್ತೆ, ಜಾಬ್ ಕೊಡ್ಸೋದಿರ್ಬೋದು. ಸೊ ಸಾಕಷ್ಟು ಕಮಿಟ್ಮೆಂಟ್ಸ್ ಗಳು ಇರ್ತವೆ. ಸೊ ಹಾಗೆ ಅಟ್ಲೀಸ್ಟ್ ಕಮ್ಮಿ ಅಂದ್ರೂ ಒಂದು 10 ವರ್ಷಕ್ಕಾದ್ರೂ ಅವ್ರು ತಗೋಬೇಕು. ಅಂದ್ರೆ 10 ವರ್ಷದ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಸರ್, ಇವಾಗ ಇನ್ಶೂರೆನ್ಸ್ ಅಂತ ಹೇಳ್ತಾ ಇದೀರಾ ಸರ್, ಎಷ್ಟು ತರಹದ ಇನ್ಶೂರೆನ್ಸ್ ಇರುತ್ತೆ ಸರ್ ಇವಾಗ ಇನ್ಶೂರೆನ್ಸ್? ಅದೇ ನಾನು ಹೇಳ್ದಂಗೆ ಪ್ಯೂರ್ಲಿ ಟರ್ಮ್ ಇನ್ಶೂರೆನ್ಸ್ ಅಂತ ಇದೆ. ಈಗ ತುಂಬಾ ಅವೇರ್ನೆಸ್ ಬರ್ತಾ ಇದೆ. ಆಕ್ಚುಲಿ ಇಟ್ಸ್ ಅ ಪ್ಯೂರ್ ಇನ್ಶೂರೆನ್ಸ್ ಅಂತ ಹೇಳ್ಬೋದು. ಅದ್ರ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಲ್ಲ, ಅದರಲ್ಲಿ ರಿಟರ್ನ್ಸ್ ಇಲ್ಲ. ಅದರಲ್ಲಿ ಒಬ್ಬ ಪರ್ಸನ್ಗೆ ಒಂದು ಇನ್ಶೂರೆನ್ಸ್ ಕವರೇಜ್ ಕೊಡ್ತಾರೆ. ಅದು ಇದರಿಂದ ಏನ್ ಬೆನಿಫಿಟ್ ಅಂತಂದ್ರೆ, ಇದು ಜಾಸ್ತಿ 50 ಲಕ್ಷ, 1 ಕೋಟಿ ಈ ತರ ಇನ್ಶೂರೆನ್ಸ್, 2 ಕೋಟಿ 5 ಕೋಟಿವರೆಗೂ ಇನ್ಶೂರೆನ್ಸ್ ಕವರೇಜ್ ತಗೋಬಹುದು. ಬಟ್ ಇದರಲ್ಲಿ ಏನಂದ್ರೆ ಪ್ರೀಮಿಯಂ ತುಂಬಾ ಕಮ್ಮಿ ಇರುತ್ತೆ. ಸೊ ಇದು ಬಂದು ಇನ್ಕಮ್ ಪ್ರೂಫ್ ಬೇಕಾಗತ್ತೆ. ಯಾರಿಗೆಲ್ಲ ಇನ್ಕಮ್ ಪ್ರೂಫ್ ಇಲ್ಲ ಖಂಡಿತ ಇದನ್ನ ತಗೊಳಕ್ ಆಗಲ್ಲ. ಸೊ ಇನ್ಕಮ್ ಪ್ರೂಫ್ ಯಾರಿಗಿರುತ್ತೆ, ಸೊ ಅವ್ರು ಅದನ್ನ ಖಂಡಿತವಾಗ್ಲೂ ಇದನ್ನ ಅಫೋರ್ಡಬಲ್ ಇದೆ. ಸೊ ಅದನ್ನ ಬಿಟ್ಟು ಮಕ್ಕಳ ಎಜುಕೇಶನ್ ಪ್ಲಾನ್ ಇದೆ, ಮಕ್ಕಳ ಎಜುಕೇಶನ್ ಪ್ಲಾನ್ ತಗೊಬಹುದು. ಅಥವಾ ರಿಟೈರ್ಮೆಂಟ್ಗೆ ಪ್ಲಾನ್ ಮಾಡ್ಕೊಂಡು ಪೆನ್ಷನ್ ಪ್ಲಾನ್ಗಳನ್ನ ತಗೊಬಹುದು. ಕೆಲವೊಂದು ಇಮಿಡಿಯೇಟ್ ಪೆನ್ಷನ್ಸ್ ಪ್ಲಾನ್ಗಳಿದೆ. ಕೆಲವೊಂದು ನಾನು ಇವಾಗ ಒಂದು 30 ವರ್ಷ ಆಗಿದೆ, ನನಗೆ 50 ವರ್ಷದಿಂದ ನನಗೆ ರಿಟರ್ನ್ಸ್ ಬೇಕು, ಅದನ್ನು ಕೂಡ ಮಾಡ್ಬೋದು. ಸೊ ಈ ರೀತಿ ಮತ್ತೆ ಯುಲಿಪ್ ಪ್ಲಾನ್ಸ್ಗಳು ಇಟ್ಸ್ ಡಿಸೈನ್ಸ್ ವೆರಿ ಗುಡ್. ಈಗ ಫಾರ್ ಎಕ್ಸಾಂಪಲ್ ಯುಲಿಪ್ ಅಂದ್ರೆ ಯೂನಿಟ್ ಲಿಂಕ್ಡ್ ಪ್ಲಾನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ಮ್ಯೂಚುವಲ್ ಫಂಡ್ಸೇ ಮಾಡ್ಬಿಡೋಣ ಅಂತ ಹೋಗ್ತಾರೆ. ಸೊ ಮ್ಯೂಚುವಲ್ ಫಂಡ್ಸ್ಗಿಂತ ಯುಲಿಪ್ ಪ್ಲಾನ್ಸ್ಗಳಲ್ಲಿ ಹಾಕಿದ್ರೆ ಏನಾಗುತ್ತೆ, ಇದು ಕೂಡ ಶೇರ್ ಮಾರ್ಕೆಟ್ ಅಲ್ಲೇ ವರ್ಕ್ ಆಗುತ್ತೆ ನಮ್ಮ ಇನ್ಶೂರೆನ್ಸ್ ಥ್ರೂ. 1 ಲಕ್ಷ ಪ್ರೀಮಿಯಂ ಕಟ್ಟುತ್ತಾ ಇದ್ರೆ
1 ಲಕ್ಷ ಪ್ರೀಮಿಯಮ್, 1 ಲಕ್ಷ ರೂಪಾಯಿ ಅದು ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರತ್ತೆ. ಓಕೆ ಅದು ತರ ಶೇರ್ ಮಾರ್ಕೆಟ್ ಅಲ್ಲಿ ಹೇಗೆ ಅದು ವರ್ಕ್ ಆಗುತ್ತೆ ಅದೇ ತರನೇ ಇವ್ರಿಗೆ ರಿಟರ್ನ್ಸ್ ಕೊಡುತ್ತೆ. ಓಕೆ ಹ್ಯಾಸ್ ಇಟ್ ಇಸ್ ಶೇರ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ಸ್ ಹೆಂಗ್ ವರ್ಕ್ ಆಗುತ್ತೆ ಅದೇ ಆಗುತ್ತೆ. ಸೊ ಮ್ಯೂಚುವಲ್ ಫಂಡ್ಸ್ ಗಿಂತ ಎಕ್ಸ್ಟ್ರಾ ಬೆನಿಫಿಟ್ ಇದ್ರಲ್ಲಿ ಯಾವ ತರ ಆಗುತ್ತೆ ಅಂದ್ರೆ 1 ಲಕ್ಷಕ್ಕೆ 10 ಲಕ್ಷ ಕವರೇಜ್ ಕೊಡುತ್ತೆ ಎಕ್ಸ್ಟ್ರಾ. ಓಕೆ 1 ಲಕ್ಷಕ್ಕೆ 10 ಲಕ್ಷ 1 ಲಕ್ಷ ಕವರೇಜ್ ನಾವು ಕೊಡ್ತದೆ. ವರ್ಷಕ್ಕೆ ಪೇಮೆಂಟ್ ಮಾಡ್ತಾ ಮ್ಯೂಚುವಲ್ ಇದೀವಿ ಫಂಡ್ಸ್ ಗಿಂತ ಬೆಟರ್ ಅಂತ ಹೇಳ್ಬೋದು ಅಲ್ವಾ? ಎಸ್, ಯಾಕಂತಂದ್ರೆ ಇದರಲ್ಲಿ ಮ್ಯೂಚುವಲ್ ಫಂಡ್ಸ್ ತರಾನು ವರ್ಕ್ ಆಗುತ್ತೆ, ಪ್ಲಸ್ ಇನ್ಸೂರೆನ್ಸ್ ಕೂಡ ಕವರೇಜ್ ಆಗುತ್ತೆ. ಕವರೇಜ್ ಆಗುತ್ತೆ. ಈಗ 1 ಲಕ್ಷ ನಾವು ಕಟ್ತಾ ಇದೀವಿ ಅಂದ್ರೆ 1 ಲಕ್ಷಕ್ಕೆ 10 ಲಕ್ಷ ಇಲ್ಲಿ ನಮ್ಗೆ ಇನ್ಸೂರೆನ್ಸ್ ಕವರೇಜ್ ಕೂಡ ಇರುತ್ತೆ. ಈ ರೀತಿ ಪ್ಲಾನ್ಸ್ ಗಳೆಲ್ಲ ಇದೆ. ಏನಂದ್ರೆ ಎಲ್ಲರಿಗೂ ಒಂದೇ ತರದ ಪ್ಲಾನ್ಗಳು ಸೂಟ್ ಆಗಲ್ಲ. ಹೌದು ಸರ್. ನಾನು ಹೇಳೋದೇನಂದ್ರೆ ಅವರು ಫಿನಾನ್ಸಿಯಲ್ ಅಸೆಸ್ಮೆಂಟ್ ಗಳನ್ನ ಮಾಡಿ ಅವ್ರ ಹತ್ರ ಆಲ್ರೆಡಿ ಇನ್ಸೂರೆನ್ಸ್ ಕೂಡ ಇದೆಯಾ, ಅವ್ರದ್ದು ಅರ್ನಿಂಗ್ಸ್ ಏನಿದೆ, ಮತ್ತೆ ಅವ್ರಿಗೆ ಎಷ್ಟು ಬೇಕು, ಯಾವ್ದಾದ್ರೆ ಬೆಟರ್, ಇದಕ್ಕೆಲ್ಲ ಏನಂದ್ರೆ ಬೆಸ್ಟ್ ಇನ್ಸೂರೆನ್ಸ್ ಅಡ್ವೈಸರ್ ತಗೊಂಡಿದ್ರೆ ಅವ್ರಿಗೊಂದು ಅನುಕೂಲ ಆಗತ್ತೆ. ಬರೀ ಒಂದು ಇನ್ಸೂರೆನ್ಸ್ ತಗೊಂಡಿದೀನಿ ಅಂತಂದು ಅಥವಾ ಇವ್ರು ಯಾರೋ ನಾವು ಕೊಟ್ಟಿದೀನಿ ಅಂತ. ನಿಜವಾಗ್ಲೂ ನಾನು ಹೇಳ್ಬೇಕಂದ್ರೆ ಇನ್ಸೂರೆನ್ಸ್ ಅಡ್ವೈಸ್ ಮಾಡೋ ಕೆಲಸ ಬಂದು ಸೇಲ್ಸ್ ಮೆನ್ ಕೆಲಸ ಅಲ್ಲ. ಹೌದು ಸರ್. ತುಂಬಾ ಜನ ಏನಾಗ್ತದೆ ಅಂದ್ರೆ ನಾವು ಸೇಲ್ಸ್ ಮಾಡಬೇಕು ಅಥವಾ ಸೇಲ್ಸ್ ತಗೊಂಡ್ಬೇಕು ಎಲ್ಲ ಇರುತ್ತೆ. ಆಕ್ಚುಲಿ ಇಸ್ ನಾಟ್ ಎಟ್ ಆಲ್ ಲೈಕ್ ದಟ್. ನಾನು ಹೇಳಕ್ ಹೊಟ್ಟಿರೋದು ಏನಂತಂದ್ರೆ ಇನ್ಸೂರೆನ್ಸ್ ಬಂದು ಇದು ಒಂದು ಅವರ ಒಂದು ಫಿನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ಬರುವಂತದ್ದು. ಅದಕ್ಕೋಸ್ಕರ ನಾಲೆಜ್ ಇರಬೇಕು. ಸೊ ಅದು ಒಂದು ಅಸೆಸ್ಮೆಂಟ್ ಮಾಡಿ ಅವ್ರಿಗೆ ಸೂಟೇಬಲ್ ಕೊಡ್ಬೇಕಾಗುತ್ತೆ. ಹಾಗಾದ್ರೆ ವೀಕ್ಷಕರೇ, ಏನಾದ್ರೂ ಪ್ಲಾನ್ ಮಾಡ್ತೀರಾ ನಿಮ್ಮ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕಂತ ಹೇಳಿದ್ರೆ ಡೆಫಿನೆಟ್ ಆಗಿ ಸರ್ ಒಂದ್ಸಲಿ ಮೀಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಸರ್ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುತ್ತೆ. ಡೆಫಿನೆಟ್ ಆಗಿ ಇನ್ಶೂರೆನ್ಸ್ ಮಾಡ್ಕೋಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಎಲ್ಲೂ ಅಲ್ಲಿ ಇಲ್ಲೂ ಹೋಗಕ್ ಹೋಗ್ಬಿಡಿ. ಡೈರೆಕ್ಟ್ ಆಗಿ ಸರ್ ಹತ್ರನೇ ಬಂದ್ಬಿಟ್ಟು ಮಾತಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಹೇಳ್ತಾರೆ. ಇದೊಂದು ಸ್ಮಾಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಫುಲ್ ಡೀಟೇಲ್ ಆಗಿ ನಾನು ಸರ್ ಹತ್ರ ಏನು ಅಷ್ಟು ಕ್ವಶನ್ಸ್ ಕೇಳ್ತಾ ಇಲ್ಲ. ಸರ್ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ ಈ ವಿಡಿಯೋದಲ್ಲಿ. ನಾನು ಕೂಡ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಹೇಳಿದೆ, ಇದು ಯಾವುದೇ ತರ ಪ್ರಮೋಷನ್ ವಿಡಿಯೋ ಅಲ್ಲ. ಲೈಫ್ ಇನ್ಶೂರೆನ್ಸ್ ಬಗ್ಗೆ ಮೀನ್ಸ್ ನಮ್ಮ ಫ್ಯಾಮಿಲಿಗೆ ಏನ್ ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ ಸರ್ ಕಂಪ್ಲೀಟ್ ಆಗಿ ಹೇಳಿದ್ದಾರೆ. ಏನಾದರೂ ಇನ್ಶೂರೆನ್ಸ್ ಮಾಡಿಸ್ಬೇಕಂತ ಹೇಳಿದ್ರೆ ಡೆಫಿನೆಟ್ ಆಗಿ ಸರ್ ಹತ್ರನೇ ಬನ್ನಿ. ಸರ್ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾರೆ. ಹಾಗೆ ಸರ್ ಹೇಳ್ದಂಗೆ ನೀವು ಅವ್ರೇನಾದ್ರೂ ಡೈರೆಕ್ಟ್ ಆಗಿ ಬಂದು ನಿಮಗೆ ಭೇಟಿ ಮಾಡಿದ್ರೆ ಅವ್ರಿಗೆ ಯಾವ ಇನ್ಶೂರೆನ್ಸ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತ ನೀವು ಹೇಳ್ತೀರಲ್ವಾ ಸರ್? ಥ್ಯಾಂಕ್ಸ್ ಮೇಡಮ್, ಖಂಡಿತ. ಬಟ್ ಏನಂದ್ರೆ ನಾನು ಹೇಳೋದು, ಇನ್ಶೂರೆನ್ಸ್ ಅವರು ಖಂಡಿತ ರಿಕ್ವೈರ್ಮೆಂಟ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಮತ್ತೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಂದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಅನ್ನೆಸೆಸರಿ ಯೂಶಲ್ ಆಗಿ ಬ್ಯುಸಿ ಇರೋದ್ರಿಂದ ಎಲ್ಲದಕ್ಕೂ ಫೋನ್ ಮಾಡೋದು ಬೇಡ. ಅವ್ರ ಹತ್ರ ಯಾವ್ದಾದ್ರು ಇನ್ಶೂರೆನ್ಸ್ ಇದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ಖಂಡಿತ ನಾನು ಹೆಲ್ಪ್ ಮಾಡ್ಬೋದು. ಅದ್ರ ಬಗ್ಗೆ ತಿಳ್ಕೊಂಡು ಹೇಳ್ಬೋದು. ಮತ್ತು ಹೊಸ ಇನ್ಶೂರೆನ್ಸ್ ಬಗ್ಗೆ ಇದು ಮಾಡ್ಬೋದು. ಈಗೆಲ್ಲ ಆ್ಯಕ್ಚುಲಾಗಿ ನಮ್ಮದೆಲ್ಲ ಆನ್ಲೈನ್ ಆಗಿದೆ. LIC ಏನಂದರೆ ಎಲ್ಲೋ ಇದ್ರೂ ನನಗೆ ಆ್ಯಕ್ಚುಲಾಗಿ ಎಲ್ಲ ಕಡೆಯೂ ಎಲ್ಲ ಸ್ಟೇಟಿಂದನೂ ಇದ್ದಾರೆ. ಮತ್ತು NRI ಕೂಡ ಕಸ್ಟಮರ್ಸ್ ಇದ್ದಾರೆ. ಏನಿದ್ರು ಫೋನಲ್ಲೇ ಆಗುತ್ತೆ. ಮತ್ತು ಆನ್ಲೈನಲ್ಲೇ ಪಾಲಿಸಿ ಇಶ್ಯೂ ಮಾಡಲಿಕ್ಕೆ ಕೂಡ ಸಾಧ್ಯತೆ ಇರೋದ್ರಿಂದ ರಿಕ್ವೈರ್ಮೆಂಟ್ ಇರೋರು ಖಂಡಿತ ಫೋನ್ ಮಾಡಿ, ಇಲ್ಲಾಂದ್ರೆ ವಾಟ್ಸಪ್ ಮಾಡಿ. ಖಂಡಿತವಾಗಿ ನಾನು ಅವ್ರಿಗೆ ಏನು ಬೇಕು ಆ ಥರ ನಾನು ಹೆಲ್ಪನ್ನು ಮಾಡ್ಬೋದು. ನಿಮ್ಮ ಎಕ್ಸಿಸ್ಟಿಂಗ್ ಪಾಲಿಸಿ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ನಾನು ಮಾಡ್ಬೋದು. ಖಂಡಿತವಾಗ್ಲೂ ಅದನ್ನು ಅರೇಂಜ್ ಮಾಡಿಕೊಡ್ತೀನಿ ಮೇಡಮ್. ಸರ್, ಇವಾಗ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ. ಸರ್, LIC ಇನ್ಶೂರೆನ್ಸ್ನ ಯಾಕೆ ತಗೋಬೇಕು ಸರ್? ನಿಜವಾಗ್ಲೂ ಮೇಡಮ್, ಯಾಕಂದರೆ LIC ಏನಂದರೆ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಂಟರ್ಪ್ರೈಸಸ್ ಅಂತ. ಫಾರ್ ಎಕ್ಸಾಂಪಲ್ ಇದಕ್ಕೆ ಉದಾಹರಣೆಗೆ ಹೇಳಬೇಕಂದ್ರೆ ಸೆವರನ್ ಗ್ಯಾರಂಟಿ ಅಂತ ಹೇಳ್ತೀವಿ. ಸೆವರನ್ ಗ್ಯಾರಂಟಿ ಅಂದರೆ ಇವಾಗ ಈ ನಾವು ಕೊಟ್ಟ ಹಣಕ್ಕೂ ಕೂಡ ಸೆವರನ್ ಗ್ಯಾರಂಟಿ ಇರುತ್ತೆ. ಅಂದರೆ ಗೋರ್ಮೆಂಟೇ ಅದಕ್ಕೆ ರೀಪೇಮೆಂಟಿಗೆ ಗ್ಯಾರಂಟಿ ಇದೆ ಅಂತ. ಸೊ ಅದು ಇರೋದು ಮಾತ್ರ LICಗೆ ಮಾತ್ರ. LIC ಬಂದು ಈಗ ಒಂದು 69 ವರ್ಷದೊಂದು ಲೆಗೆಸಿ ಇದೆ ಆ್ಯಕ್ಚುಲಾಗಿ. ಆಮೇಲೆ ಇದು ಒಂದು ತುಂಬ ಟ್ರಸ್ಟೆಡ್ ಅಂತಂದು ಹೇಳ್ಬೋದು. ನಾನು ಇವಾಗ ಇನ್ಸೂರೆನ್ಸ್ ಬಗ್ಗೆ ಮಾತಾಡಿದ್ನಲ್ವ, ಇದರಲ್ಲಿ ಟ್ರಸ್ಟ್ ಈಸ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಪರ್ಸನ್ ಏನಾದರೂ ಇಲ್ಲ ಅಂತ ಅಂದಾಗ ಕೆಲವೊಂದು ರೀಪೇಮೆಂಟ್ ಫಾರ್ ಎಕ್ಸಾಂಪಲ್ ಅವ್ರಿಗೆ ಕ್ಲೈಮ್ ಆಗಬೇಕಂದ್ರೆ ಟ್ರಸ್ಟ್ ಈಸ್ ಇಂಪಾರ್ಟೆಂಟ್. ಯಾಕಂದರೆ ಅವರು ಡಿಸ್ಕಷನ್ ಮಾಡಲಿಕ್ಕೆ ಆ ಪರ್ಸನ್ನೇ ಇರೋದಿಲ್ಲ. ಸೊ ಹಾಗಾಗಿ ಆ ಟ್ರಸ್ಟ್ ಇರುತ್ತೆ, ಸೆವರನ್ ಗ್ಯಾರಂಟಿ ಇರುತ್ತೆ, ಅದಕ್ಕೆ ತಗೋಬೇಕು. ಮತ್ತು LICನಲ್ಲಿ ಮುಖ್ಯವಾಗಿ ಕೆಲವೊಂದನ್ನು ತಪ್ಪುಗಳನ್ನಂತೂ ದಯವಿಟ್ಟು ಮಾಡಬೇಡಿ ಇನ್ಸೂರೆನ್ಸ್ ತೊಗೋಬೇಕಂದಾಗ. ಇದು ನಾನು ಹೇಳಬೇಕಾಗಿತ್ತು, ಅವಾಗಲೇ ಮರೆತೆ. ಏನಂದರೆ ಯಾರಾದರೂ ಮಕ್ಕಳಿಗೆ ಇನ್ಸೂರೆನ್ಸ್ ತೊಗೋಬೇಕಂತಂದರೆ ನಾವು ಇದರಲ್ಲಿ LIC ಒಂದು ಬ್ಯೂಟಿಫುಲ್ ಇದು ಮಾಡಿದೆ. ಅಂದರೆ ಎಜುಕೇಷನ್ ಪ್ಲ್ಯಾನ್ ಏನೋ ತೊಗೋತಿರ್ತಾರೆ, ಅವ್ರ ಎಜುಕೇಷನ್ ಟೈಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ. ಅಲ್ಲಿ ಏನಾಗುತ್ತೆ ಅಂತಂದರೆ ಇನ್ ಕೇಸ್ ಅವರು ಕಟ್ಟೋಂಥ ಪೇರೆಂಟ್ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಅನ್ಫಾರ್ಚುನೇಟ್ಸ್ ಇಲ್ಲ ಅಂತ ತಿಳ್ಕೊಳ್ಳಿ, ಹೂ ವಿಲ್ ಪೇ ದಿ ಪ್ರೀಮಿಯಂ ಅಮೌಂಟ್ ಪೇಮೆಂಟ್ ಮಾಡೋರು ಯಾರು? ಅದನ್ನ ಪಾಲಿಸಿ ಕಂಟಿನ್ಯೂ ಮಾಡೋರು ಯಾರು? ಕೆಲವೊಂದು ಸ್ಕೀಮ್ಸ್ಗಳು ಇದಾವೆ, ಮಕ್ಕಳಿಗೆ ಇಷ್ಟು ವಯಸ್ಸಿಗೆ ಬರುತ್ತೆ ಅಂತ.
ಬಟ್ ಅಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಕಟ್ಟೋರು ಅಷ್ಟು ವರ್ಷ ಇಲ್ಲ ಅಂದಾಗ ಮಕ್ಕಳಿಗೆ ಹೇಗೆ ಬರಕ್ ಸಾಧ್ಯ ಇದೆ. ಅದಕ್ಕೋಸ್ಕರನೇ ಪ್ರೀಮಿಯಂ ವೇವರ್ ಬೆನಿಫಿಟ್ ಅಂತಂದು ಹೇಳಿ ಒಂದು ಆಪ್ಷನ್ಸ್ ಇದೆ. ದಯವಿಟ್ಟು ಎಲ್ಲರೂ ನೋಟ್ ಮಾಡಿ, ಅದನ್ನ ಖಂಡಿತವಾಗಿ ಹೇಳಿ ತಗೋಬೇಕಾಗತ್ತೆ, ಅಥವಾ ನೀವು ನಮಗೆ ಹೇಳಿದ್ರೆ ಅದ್ರ ಬಗ್ಗೆ ನಾನು ನಿಮಗೆ ಅವೇರ್ನೆಸ್ ಮಾಡ್ಬೋದು. ಇನ್ಸೂರೆನ್ಸ್ ತಗೋಬೇಕಂದ ಮಕ್ಕಳಿಗೆ ಅದು PWB ಆಪ್ಷನ್ಸ್ ಕೊಟ್ರೆ, ನಾಳೆ ಏನಾದರೂ ಈ ಪೇರೆಂಟ್ ಅನ್ಎಕ್ಸ್ಪೆಕ್ಟೆಡ್ ಈ ಥರದ್ದು ಏನಾದರೂ ಇವೆಂಟ್ಸ್ ದುರ್ಘಟನೆಗಳಾದರೆ LIC ಏನು ಮಾಡುತ್ತೆ ಅಂದರೆ ಆ ಪ್ರೀಮಿಯಂ ಅನ್ನ ವೇವರ್ ಮಾಡಿಬಿಟ್ಟು LICನೇ ಕಂಟಿನ್ಯೂ ಮಾಡುತ್ತೆ. ಅದನ್ನು ಕಂಟಿನ್ಯೂ ಮಾಡಿ ಆ ಪಾಲಿಸಿ ಕಂಟಿನ್ಯೂ ಆಗುತ್ತೆ. ಯಾವ ಟೈಮಲ್ಲಿ ಮಗುಗೆ ಮೆಚುರಿಟಿ ಕೊಡಬೇಕು ಎಜುಕೇಷನ್ಗೆ, ಅದನ್ನು LICನೇ ಕೊಡುತ್ತೆ. ಪೇರೆಂಟ್ಸ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಆ ಥರದ್ದು ಆಪ್ಷನ್ಸ್ ಕೊಡಿದೆ. ಇದ್ರ ಬಗ್ಗೆ ದಯವಿಟ್ಟು ಗಮನ ಕೊಡಿ. ಇನ್ನೊಂದು ಹೇಳಬೇಕಂತಂದರೆ, ಇವಾಗ ಇನ್ನು ಕೆಲವೊಂದು ರೇಡರ್ಸ್ ಬೆನಿಫಿಟ್ಸ್ ಅಂತ ಇದೆ. ಅದೇನಾಗುತ್ತೆ ಅಂದರೆ ಆಕ್ಸಿಡೆಂಟಲ್ ಬೆನಿಫಿಟ್ಸ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ಏನೋ ಒಂದು 10 ಲಕ್ಷ ಇನ್ಶೂರೆನ್ಸ್ ಕವರೇಜ್ ಇದ್ದರೆ, ಇದು ತಗೊಂಡಾಗ ಆಕ್ಸಿಡೆಂಟ್ಸಲ್ಲಿ ದುರ್ಘಟನೆಗಳಾದಾಗ ಅದು ಡಬಲ್ ಆಗಿ 20 ಲಕ್ಷ ಕವರೇಜ್ ಸಿಗುವಂಥದ್ದು. ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಮತ್ತು ಇನ್ನೂ ನೆಕ್ಸ್ಟ್ ಹೇಳಬೇಕಂದಾಗ ನಾನು ಏನು ಹೇಳಿದೆ ಅಂದರೆ, ಪರ್ಸನ್ ಇರ್ತಾರೆ, ಅವ್ರಿಗೆ ಡೆಫಿನೆಟಾಗಿ ಗ್ಯಾರಂಟೆಡ್ ಇನ್ಕಮ್ ಪ್ಲಾನ್ಸ್ಗಳೆಲ್ಲ ಇದೆ, ದಟ್ ಈಸ್ ಓಕೆ. ಬಟ್ ಇಲ್ಲದೆ ಇದ್ದಾಗ ಅವ್ರ ಇನ್ಶೂರೆನ್ಸ್ ಕವರೇಜ್ ಆಗುತ್ತೆ. ಇನ್ ಕೇಸ್ ಏನಾದ್ರೂ ಅವ್ರಿಗೆ ಆಕ್ಸಿಡೆಂಟಲಿ ಪರ್ಮನೆಂಟ್ ಡಿಸಬಿಲಿಟಿ ಆಗೋಯ್ತು, ಅವ್ರಿಗೆ 2 ಕಣ್ಣು ಕೈ ಕಾಲು ಏನೋ ಹೋಗಿ ಪರ್ಮನೆಂಟ್ ಡಿಸಬಿಲಿಟಿ ಆಗೋಯ್ದ್ರೆ ಬೈ ಆಕ್ಸಿಡೆಂಟಲ್ಲಿ ಏನು ಮಾಡುತ್ತೆ ಅಂದರೆ LIC ಇಂದ ಅವರ ಪ್ರೀಮಿಯಂ ಅನ್ನ ವೇವ್ ಮಾಡುತ್ತೆ. ಅವರು ನೆಕ್ಸ್ಟ್ ಯಾವುದು ಪ್ರೀಮಿಯಂ ಕಟ್ಟೋ ಅವಶ್ಯಕತೆ ಇಲ್ಲ, LIC ಆ ಪ್ಲಾನ್ ಅನ್ನ ಕಂಟಿನ್ಯೂ ಮಾಡುತ್ತೆ. ಅದು ಅಲ್ಲದೇನೆ ನೆಕ್ಸ್ಟ್ ಪ್ರತಿ ತಿಂಗಳು ಅವ್ರಿಗೆ ಡಿಪೆಂಡ್ಸ್ ಆನ್ ಏನು ಪಾಲಿಸಿ ತೊಗೊಂಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ಸ್ ಆಗಿ ಅವ್ರಿಗೆ 8,000, 10,000, 20,000 ಡಿಪೆಂಡ್ಸ್ ಅವ್ರು ಏನು ವ್ಯಾಲ್ಯೂ ತೊಗೊಂಡಿದ್ದಾರೆ. ಪ್ರತಿ ತಿಂಗಳು ಕೂಡ 120 ತಿಂಗಳಂದ್ರೆ 10 ವರ್ಷದವರೆಗೂ ಅವ್ರಿಗೆ LICನೇ ದುಡ್ಡು ಕೊಡ್ತಾ ಬರುತ್ತೆ, ಅವ್ರಿಗೆ ಸರ್ವೈವಲ್ ಬೆನಿಫಿಟ್ ಅಂತ. ನೆಕ್ಸ್ಟ್ ಏನಂದ್ರೆ ಅವ್ರಿಗೆ ಮೆಚುರಿಟಿನಲ್ಲಿ ಏನು ಅಮೌಂಟ್ ಬರಬೇಕಾಗಿತ್ತು ಅದು ಕೂಡ ಬರುತ್ತೆ. ಈ ಥರದ್ದು ಸಾಕಷ್ಟು ರೇಡರ್ ಬೆನಿಫಿಟ್ಸ್ ಇದೆ. ಹಾಗಾಗಿ ಇದ್ರ ಬಗ್ಗೆ ತುಂಬ ಅವೇರ್ನೆಸ್ ಬರಬೇಕು. ತಗೋಬೇಕಂದಾಗಲೂ ಕೂಡ ಇದನ್ನ ಕೇಳಿ ತಗೋಬೇಕು. ಹಾಗಾಗಿ ನಾನು ಇನ್ಸೂರೆನ್ಸ್ ತಗೋಬೇಕಂದವ್ರಿಗೆ ಅಡ್ವೈಸ್ ಮಾಡೋದೇನೆಂದ್ರೆ, ದಯವಿಟ್ಟು ತಗೋಬೇಕಂದಾಗ ಈ ತಪ್ಪುಗಳನ್ನ ಮಾಡಬೇಡಿ, ಸುಮ್ಮನೆ ನಾರ್ಮಲ್ ಆಗಿ ಇನ್ಸೂರೆನ್ಸ್ ತಗೋಬೇಡಿ ಅಂತಂದು ಹೇಳಿ ತಿಳಿಸಕ್ಕೆ ಇಷ್ಟಪಡ್ತೀನಿ. ಆಮೇಲೆ ತುಂಬ ಮುಖ್ಯವಾಗಿ ಹೇಳೋದಾದರೆ, ತುಂಬ ಜನ ಇನ್ಸೂರೆನ್ಸ್ ತಗೊಂಡಿರ್ತಾರೆ, ಬಟ್ ಅದು ಇನ್ಸೂರೆನ್ಸ್ ಇರೋದನ್ನು ಮನೆಯಲ್ಲಿ ಹೇಳಿರೋದಿಲ್ಲ ಅಥವಾ ಸೇಫ್ ಲಾಕರಲ್ಲಿ ಇಟ್ಟಿರೋದಿಲ್ಲ. ಸರ್, ಇದು ಇನ್ಸೂರೆನ್ಸ್ ಅನ್ನೋದು ಕೂಡ ಒಂದು ಆಸ್ತಿನೇ ಇದ್ದಂಗೆ. ಖಂಡಿತ ನಾನು ಹೇಳೋದೇನೆಂದರೆ, ಇದನ್ನು ದಯವಿಟ್ಟು ಸರಿಯಾಗಿ ಒಂದು ಸೇಫ್ ಲಾಕರಲ್ಲಿ ಇಡಿ, ಮತ್ತು ಮನೇಲಿ ಗೊತ್ತಿರಬೇಕು, ಅದು ಇಟ್ಬೇಡ. ಇವಾಗ ಡಿಜಿ ಲಾಕರಲ್ಲಿ ಕೂಡ ಒಂದು ಹೊಸದಾಗಿ ಆಪ್ಷನ್ ಬಂದಿದೆ, ಅಲ್ಲಿ ಕೂಡ ಆ್ಯಡ್ ಮಾಡೋಕ್ಕೆ ಒಂದು ಆಪ್ಷನ್ಸ್ ಇದೆ. ಮತ್ತು ಒನ್ ಮೋರ್ ಥಿಂಗ್ ಅಂದರೆ, ದಯವಿಟ್ಟು ನೀವು ನಾಮಿನಿ ಚೆಕ್ ಮಾಡಿ. ಯಾವಾಗ ಇನ್ಸೂರೆನ್ಸ್ ಮಾಡಿರ್ತೀರಾ, ಬೇರೆ ಯಾರೋ ಒಂದು ನಾಮಿನಿ ಪೇರೆಂಟ್ಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಪೇರೆಂಟ್ಸ್ ಇರೋದಿಲ್ಲ, ನಿಮಗೆ ಮದುವೆ ಆಗಿರುತ್ತೆ, ಅದಕ್ಕೋಸ್ಕರ ನಾಮಿನಿ ಚೇಂಜ್ ಮಾಡಲಿಕ್ಕೆ ಕೂಡ ಆಪ್ಷನ್ಸ್ ಇದೆ. ದಯವಿಟ್ಟು ಕಾಲಕ್ಕೆ ನೋಡಿಕೊಂಡು ನಾಮಿನಿ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗಳನ್ನ ದಯವಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ, ಇಮೇಲ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳಿ, KYCಗಳನ್ನ ಕೂಡ ದಯವಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಮತ್ತು ಅಡ್ರೆಸ್ ಕೂಡ ಅಷ್ಟೇ, ನಿಮ್ದು ಏನೋ ಅಡ್ರೆಸ್ ಚೇಂಜ್ ಆಗಿದ್ದರೆ ದಯವಿಟ್ಟು ನೀವು ನಿಮ್ಮ ಸೆಂಟ್ರಿಗೆ ಬಂದು ಅಡ್ರೆಸ್ಸನ್ನು ಅಪ್ಡೇಟ್ ಮಾಡಿ, ಆಧಾರ್ ಕಾರ್ಡ್ಗಳನ್ನ ಕೊಟ್ಟು. ಸೊ ಈ ಥರದ್ದಿದ್ದರೆ ಸೇಫ್ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಹಾಗಾದರೆ ನಮ್ಮ ಜನತೆಗೆ ಒಂದು ಸ್ಮಾಲ್ ಆಗಿ ತುಂಬ ನೀಟಾಗಿ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೀರಾ ಸರ್. ಲೈಫ್ ಇನ್ಶೂರೆನ್ಸ್ ಬಗ್ಗೆ ಯಾಕೆ ತಗೋಬೇಕು, ಅದರ ಮಹತ್ವ ಏನು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀರಾ ಸರ್. ಸರ್, ಕೊನೆಯದಾಗೆ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಮೇಡಮ್. ನಿಜವಾಗ್ಲೂ ನಿಮ್ಮ ವೀಕ್ಷಕರಿಗೆ ನಾನು ನಿಮ್ದು ವಿಡಿಯೋಗಳನ್ನೆಲ್ಲ ನೋಡ್ತಾ ಇರ್ತೀನಿ. ಹಾಂ ಸರ್. ಅಷ್ಟು ವಿಡಿಯೋಗಳನ್ನೆಲ್ಲ ನೋಡಿದ್ರೆ ತುಂಬ ವ್ಯಾಲ್ಯೂಬಲ್ ಇದೆ. ನಿಮ್ಮನ್ನು ಫಾಲೋ ಮಾಡೋರು ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ನಾನು ಹೇಳೋದಿಷ್ಟೇ, ದಯವಿಟ್ಟು, ಯಾಕಂದ್ರೆ ಎಲ್ಲರೂ ಏನೇನೋ ಒಂದು ಕೆಲಸದಲ್ಲಿದ್ದೀರಾ, ನಾವು ಅದ್ರ ಹಿಂದೆ ಓಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಇವತ್ತೇ ನೀವು ಇನ್ಸೂರೆನ್ಸ್ ತಗೊಳ್ಳಿ, ಅಥವಾ ನನಗೆ ಕರೆ ಮಾಡಿ, ನಾನು ಡೀಟೇಲ್ಸ್ ಕೊಡ್ಬೋದು ತಮಗೆ ಮಾಡಿ ಅಂತ ನಾನು ಹೇಳಕ್ ಇಷ್ಟ. ಯಾಕಂದ್ರೆ ಇನ್ಸೂರೆನ್ಸ್ ಇಲ್ದೇನೆ ದಯವಿಟ್ಟು ಇರಬೇಡಿ. ಸೊ ನಾನು ವೈಫ್ ಅಸೋಸಿಯೇಟ್ ಆಗಿ ಮಾಡ್ತೀವಿ. ಅವರು ಹೆಲ್ತ್ ಇನ್ಸೂರೆನ್ಸ್ ಕೂಡ ಮಾಡ್ತಾರೆ. ನಿಮ್ಮ ವೈಫ್ ಹೆಲ್ತ್ ಇನ್ಸೂರೆನ್ಸ್ ಡಿವಿಷನ್ ಅಲ್ಲಿ ಇದ್ದಾರೆ. ಮತ್ತೆ ಹೋಮ್ ಲೋನ್ಸ್ ಕೂಡ ಇದೆ LIC HFL ಅಲ್ಲಿ, ಅವರು ಅದನ್ನ ಮಾಡ್ತಾರೆ. ಸೊ ಹೆಲ್ತ್ ಇನ್ಸೂರೆನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ಅದನ್ನು ಕೂಡ ಮ್ಯಾಂಡೇಟರಿ ಹೆಲ್ತ್ ಇನ್ಸೂರೆನ್ಸ್, ಲೈಫ್ ಇನ್ಸೂರೆನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ತಡ ಮಾಡ್ದೇನೆ, ಅಥವಾ ಮುಂದೆ ಪೋಸ್ಟ್ಪೋನ್ ಮಾಡ್ದೇನೆ, ಅಟ್ಲೀಸ್ಟ್ ಜಾಸ್ತಿ ತಗೊಳಕ್ ಆಗದಿದ್ರೆ ಅಟ್ಲೀಸ್ಟ್ ಈ ವರ್ಷ ಇಷ್ಟು ತಗೊಳ್ಳಿ. ಸೊ ನೆಕ್ಸ್ಟ್ ಇಯರ್ ಮತ್ತೆ ನೆಕ್ಸ್ಟ್ ಪ್ಲಾನ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ವಾ ಸರ್? ಓಕೆ ಸರ್, ತಮಗೆ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು. ತುಂಬಾ ದಿನದಿಂದ ಭೇಟಿ ಮಾಡ್ಬೇಕಂತ ಅನ್ಕೊಳ್ತಾ ಇದ್ವಿ, ಆದ್ರೆ ನಮ್ಮ ಶೆಡ್ಯೂಲ್ಸ್ ಇಂದ ನೀವು ಸ್ವಲ್ಪ ಬಿಸಿ ಇದ್ರಿ, ನಾನು ಸ್ವಲ್ಪ ಬಿಸಿ ಆಗೋಗಿದೆ. ಆದ್ರೆ ಇವತ್ತು ಕಾಲ ಕೂಡ್ ಬಂತು ಅಂತ ಹೇಳ್ಬೋದು ಸರ್. ಯಾಕಂದ್ರೆ ಒಂದು ಒಳ್ಳೆ ಮಾಹಿತಿ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ ಸರ್. ಯಾಕಂದ್ರೆ
ಆಫ್ಟರ್ ಕೊರೋನಾನೇ ಜನಕ್ಕೆ ಗೊತ್ತಾಗಿದ್ದು ಇನ್ಶೂರೆನ್ಸ್ ವ್ಯಾಲ್ಯೂ ಏನು ಅಂತ ಹೇಳ್ಬಿಟ್ಟು, ಮನುಷ್ಯನ ವ್ಯಾಲ್ಯೂ ಏನಂತ ಹೇಳ್ಬಿಟ್ಟು ಅಲ್ವಾ ಸರ್? ಖಂಡಿತ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಸರ್ ಕಂಪ್ಲೀಟ್ ಡೀಟೇಲ್ಸ್ ಹೇಳಿದ್ದಾರೆ. ನೀವೇನಾದ್ರೂ ಇನ್ನೂ ಲೈಫ್ ಇನ್ಶೂರೆನ್ಸ್ ಮಾಡ್ಕೋಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ಸರ್ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗಿರ್ತಾ ಇರುತ್ತೆ. ಡೆಫಿನೆಟ್ ಆಗಿ ಸರ್ಗೆ ಒಂದ್ಸಲಿ ಕಾಲ್ ಮಾಡಿ ಮಾತಾಡಿ. ಹಾಗೆ ಸರ್ ನಿಮ್ಗೆ ಏನಾದ್ರು ಬಂದು ಡೈರೆಕ್ಟ್ ಆಗಿ ಭೇಟಿ ಮಾಡ್ಬೇಕಂದ್ರೆ ಹೇಗೆ ಸರ್? ಫೋನ್ ಮಾಡ್ಕೊಂಡು ಬರ್ಬೋದು, ಹೌದಾ ಸರ್? ಆಫೀಸ್ ಇದೆ, ಆಫೀಸಿಗೆ ಬರ್ಬೋದು, ಡಿಸ್ಕಷನ್ ಮಾಡ್ಬೋದು, ಸರ್ ಅಥವಾ ಫೋನ್ ಅಲ್ಲಿ ಡಿಸ್ಕಷನ್ ಮಾಡ್ಬೋದು, ಅಥವಾ ವಿಡಿಯೋ ಕಾಲ್ಸ್ ಗಳಿರುತ್ತೆ. ಅವ್ರಿಗೆ ಕೊಟೇಶನ್ಸ್ ಎಲ್ಲ ಕಳಿಸ್ಕೊಡ್ತೀವಿ. ಅವ್ರು ಇದ್ದ ಜಾಗದಲ್ಲೇ, ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲ ಬೇರೆ ಕಡೆ ಇದ್ದಾರೆ, ಅವ್ರು ಕಾಲ್ ಮಾಡಿದ್ರೆ ಅವ್ರು ಇದ್ದ ಜಾಗದಲ್ಲೇ ನಾವು ಪಾಲಿಸೀಸ್ ಅವತ್ತೇ ಸೇಮ್ ಡೇ ಇಶ್ಯೂ ಮಾಡ್ತೀವಿ. ಆನ್ಲೈನ್ ಸರ್ವಿಸಸ್ ಇದೆ ನಮ್ಗೆ. ಆಮೇಲೆ ಆಫ್ಟರ್ ಸರ್ವಿಸ್ ತುಂಬಾ ಚೆನ್ನಾಗಿದೆ, ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇರುತ್ತೆ. ಅವ್ರಿಗೇನೋ ಮಾಹಿತಿ ಬೇಕಂದ್ರೆ ಆಫೀಸ್ ವರ್ಗೂ ಬರ್ಬೇಕಾಗಿಲ್ಲ, ಅವ್ರು ಇದ್ದ ಜಾಗದಲ್ಲೇ ಅವ್ರಿಗೇನೋ ನಾಮಿನಿ ಚೇಂಜ್ ಮಾಡ್ಬೇಕು, ಅಡ್ರೆಸ್ ಚೇಂಜ್ ಮಾಡ್ಬೇಕು, ಎಲ್ಲ ವಿಲ್ ಟೇಕ್ ಕೇರ್ ಆಫ್ ದಟ್. ಆ ತರದ ಸರ್ವಿಸ್ ಕೊಡ್ತೀವಿ. ಆಮೇಲೆ ನಂದು ಗೂಗಲ್ ರೇಟಿಂಗ್ಸ್ ಅಲ್ಲಿ 5 ರೇಟಿಂಗ್ಸ್ ಇದೆ, 5 ಸ್ಟಾರ್ ರೇಟಿಂಗ್ಸ್ ಇದೆ. ಎಲ್ಲರೂ ತುಂಬಾ ಖುಷಿಯಾಗಿ ಕೊಟ್ಟಿದ್ದಾರೆ. ಆಕ್ಚುಲಿ ಟೈಮ್ ಇದ್ರೆ ಮಾತಾಡ್ಸ್ಬೋದಾಗಿತ್ತು, ಸಾಕಷ್ಟು ಕಸ್ಟಮರ್ಸ್ ಬೇಕಾದ್ರೆ ಮಾತಾಡ್ಸ್ಬೋದು. ಅದು ಇನ್ನೊಂದ್ ದಿವಸ ಇಟ್ಕೊಳ್ಳೋಣ ಮೇಡಮ್, ಖಂಡಿತವಾಗ್ಲೇನು. ಹಾಗಾಗಿ ಸರ್ವಿಸ್ ಚೆನ್ನಾಗಿದೆ. ನಾನು ದಿ ಬೆಸ್ಟ್ ಅಡ್ವೈಸ್ ಅನ್ನ ನಾನು ಡೆಫಿನೆಟ್ ಆಗಿ ಮಾಡ್ಕೊಡ್ತೀನಿ. ಅವ್ರು ಇರೋ ಜಾಗದಲ್ಲೇನೆ ಆಗುತ್ತೆ. ಇಲ್ಲಿಗೆ ಈಗ ಬಿಸಿ ಶೆಡ್ಯೂಲ್ ಅಲ್ಲಿ ಪಾಪ ಅವ್ರೇನು ಬರಕ್ಕಾಗಲ್ಲ. ಸಮ್ ಟೈಮ್ ನಾನು ನನ್ನ ಅಸಿಸ್ಟೆಂಟ್ಸ್ ಗಳನ್ನ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಕ್ ಕಳ್ಸಿಕೊಡ್ತೀನಿ, ಇಲ್ಲ ಆನ್ಲೈನ್ ಅಲ್ಲಿ ಕೂಡ ಮಾಡ್ಬೋದು. ನೋಡೋದ್ರಲ್ಲ ವೀಕ್ಷಕರೇ, ಸರ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಾರೆ ನನ್ನ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಈಶ್ವರ್ ಪಾಟೀಲ್ ಸರ್ ಹತ್ರ ಒಂದ್ಸಲಿ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡ್ಬಿಟ್ಟು ಮಾತಾಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವ್ರೇನಾದ್ರು ಒಂದು ಇನ್ಶೂರೆನ್ಸ್ ಮಾಡಿಸ್ಕೋಬೇಕಂತ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಗೆ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ಸರ್. ಒಂದು ಒಳ್ಳೆ ಅವೇರ್ನೆಸ್ ನ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ ಸರ್. ಇನ್ಶೂರೆನ್ಸ್ ಬಗ್ಗೆ, ಮೇನ್ ಇನ್ಶೂರೆನ್ಸ್ ಯಾಕೆ ತಗೋಬೇಕು, ಪ್ರತಿಯೊಂದು ಡೀಟೇಲ್ಸ್ ಹೇಳಿದ್ದಾರೆ ಸರ್. ನಮ್ಮ ಚಾನೆಲ್ ನಿಂದ ಯಾರಾದ್ರೂ ಕಾಲ್ ಮಾಡಿ ಮಾತಾಡಿದ್ರೆ ಸರ್ ಡೆಫಿನೆಟ್ ಆಗಿ ಒಂದು ಒಳ್ಳೆ ಇನ್ಶೂರೆನ್ಸ್ ಅವ್ರಿಗೆ ಯಾವ್ದು ಪರ್ಫೆಕ್ಟ್ ಆಗುತ್ತೆ ಮಾಡ್ಕೊಡಿ. ಸೂಟೇಬಲ್ ಅಂತ ಡೆಫಿನೆಟ್ ಆಗಿ ಕೊಡ್ತೀನಿ ಮೇಡಮ್, ಪ್ರತಿಯೊಬ್ಬರಿಗೂ ಕೊಡ್ತೀನಿ. ನಿಮ್ ವೀಕ್ಷಕರಿಗಂತ ಆಕ್ಚುಲ್ ಆಗಿ ನಾನು ನೋಡಿದೀನಿಲ್ಲ, ತುಂಬಾ ಸೀರಿಯಸ್ ಆಗಿ ತಗೊಂಡು ನಿಮ್ಮೆಲ್ಲ ಫಾಲೋ ಮಾಡ್ತೀನಿ. ಖಂಡಿತ ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ನೀವು ಕೂಡ ಹಿಂಗೆ ಚೆನ್ನಾಗಿ ಗ್ರೋತ್ ಆಗಲಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.